ನೋಡಿ ಇದರಲ್ಲಿ M1 ಒಳಗೆ ಫಿಫ್ತ್ ಮಾಡ್ಯೂಲ್ ಇದು. ಮಾಡ್ಯೂಲ್ 5 ಒಳಗೆ ಫಸ್ಟ್ ಕ್ವಶನ್ ಏನು ಕೇಳ್ತಾರೆ ಅಂದರೆ ಫೈಂಡ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಫೈಂಡ್ ದ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಒಳಗೆ ಈ ಥರ ಕ್ವಶನ್ ಕೊಡ್ತಾರೆ. 2 - 1 ಈ ಥರ 4x4 ಅಥವಾ 3x3 ಕ್ರಾಸ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. 4x4 ಕ್ರಾಸ್ ಅಂದರೆ ಇಲ್ಲಿ ನೋಡಿ 1 2 3 4 ರೋಸ್ ಇದೆ, 4 ಕಾಲಮ್ಸ್ ಇದೆ. 1 2 3 4 ರೋಸ್ 4 ಕಾಲಮ್ಸ್ ಇದೆನಾ? ಓಕೆನಾ? ಇದನ್ನು ನಾವೇನು ಇದರಲ್ಲಿ ಏನು ಮಾಡಬೇಕು ಅಂದರೆ ಇದಿದೆ ಅಲ್ಲ, ದಿಸ್ ಪೋರ್ಷನ್ ಇದು 1 2 1 2 3 ಇದೆಯಲ್ಲ, ಇದಿಷ್ಟನ್ನು ನಾವು 0 ಮಾಡಬೇಕು. ಓಕೆನಾ? ಇದು ಡಯಾಗ್ನಲ್ ಎಲಿಮೆಂಟ್ ಅಂತ ಕರೀತಾರೆ. ಇದಿಷ್ಟಕ್ಕೂ ಡಯಾಗ್ನಲ್, ಇದಿಷ್ಟು ಬಿಟ್ಟು ಡಯಾಗ್ನಲ್ ಬಿಟ್ಟು ಈಗ ಡಯಾಗ್ನಲ್ ಕೆಳಗಿದೆ ಅಲ್ಲ, ಇದಿಷ್ಟನ್ನು ನಾವು 0 ಮಾಡಬೇಕು. ಓಕೆನಾ? ಇದನ್ನು ಹೆಂಗೆ ಮಾಡ್ತೀವಿ ಅಂದರೆ ಇದಕ್ಕೆ ರೋ 1 ಅಂತ ಕರಿತೀವಿ, ಇದಕ್ಕೆ ರೋ 2 ಅಂತ ಕರಿತೀವಿ, ಇದಕ್ಕೆ ರೋ 3 ಅಂತ ಕರಿತೀವಿ, ಇದಕ್ಕೆ ರೋ 4 ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ, ಫಸ್ಟು ಇದನ್ನು ಮಾಡಿದ್ಮೇಲೆ ಇದನ್ನು 0 ಮಾಡ್ಕೋಬೇಕು. ಫಸ್ಟ್ ಇದನ್ನು ಮಾಡ್ಕೊಂಡು ಪ್ರೊಸೀಜರ್ ಹೇಳ್ತೀನಿ ನೋಡಿರಿ. ಈಗ ಫಸ್ಟ್ ಇದನ್ನು 0 ಮಾಡ್ಕೋಬೇಕಾ? ಅದಕ್ಕೆ ಏನಂತ ಬರಿತೀವಿ ನಾವು, ಇದೇನಿದು R2, ಇದು R1, ಇದು ಫಸ್ಟ್ R1 ರೋ 1, ರೋ 2, ರೋ 3, ರೋ 4. ನಾವೀಗ ರೋ 2ನ ಚೇಂಜ್ ಮಾಡೋಕೆ ಅಂದರೆ ಇದನ್ನು 1ನ 0 ಮಾಡಬೇಕು. ಅದಕ್ಕೆ ರೋ 2 ಅಂತ ತೊಗೊತೀವಿ. ರೋ 2 ಹಿಂಗೆ ಆರೋ ಮಾರ್ಕ್ ಹಾಕಿದರೆ ಚೇಂಜ್ ಅಷ್ಟು, R2 ಚೇಂಜ್ ಅಷ್ಟು. ಇದನ್ನು 0 ಮಾಡಬೇಕಂದ್ರೆ ಏನು ಮಾಡಬೇಕು, ಇದ್ರ ಮೇಲಿಂದ ಯೂಸ್ ಮಾಡ್ಕೋಬೇಕು. ಹೆಂಗೆ ಅಂದರೆ R2 ಏನಿದೆ 1 ಅಂತ ಇದೆ ಅಣ್ಣ, R2 ಹಂಗೆ ಬರ್ಕೊತೀವಿ. 1 ಅಂದರೆ ಎಕ್ಸಾಂಪಲ್ ಇಲ್ಲಿ ಸೈಡಿಗೆ ಬರೀತೀನಿ ನೋಡಿರಿ, 1 R2 ಅಂದರೆ 1. ನಾವು ಇದನ್ನು 0 ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, R2 ಮೈನಸ್ ಅಲ್ಲ 2 ಇಂಟು ಈಗ ನೋಡಿರಿ, ಈಗ ಇದನ್ನು 0 ಮಾಡ್ಬೇಕಂದ್ರೆ ಏನು ಮಾಡಬೇಕು, ಇದು ಮೇಲಿಂದ ಯೂಸ್ ಮಾಡ್ಕೊಂಡು ಇದನ್ನು 0 ಮಾಡ್ಬೇಕು. ಹಂಗಂದ್ರೆ ಇದು 2 ಇಂದ ಮಾಡಿದ್ರೆ ಇದು 2, 1 ಇದ್ದು 2 ಆದರೆ 2 - 2 0 ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, 2 ಇಂಟು R2 ಮೈನಸ್ R1 ಮಾಡಿದರೆ ಕರೆಕ್ಟ್ ಆಗುತ್ತಾ? 2 ಇಂಟು R1 ಅಂದರೆ 2 ಇಂಟು R1 ಏನಿದೆ 1 ಇದೆ, ಅಲ್ಲ R2 2 ಇಂಟು R2 2 ಇಂಟು R2 ಏನಿದೆ 1 ಇದೆ, 1 ಮೈನಸ್ R1 ಏನಿದೆ 2. ಓಕೆನಾ? 2 1 2 ಮೈನಸ್ 2 ಏನಾಗುತ್ತೆ, 2 - 2 0. ಇದು ಈ ಫಾರ್ಮುಲಾ ಸಿಕ್ತು ನಮಗೆ. R2 ಚೇಂಜ್ ಅಷ್ಟು 2 ಇಂಟು R2 ಮೈನಸ್ R1 ಅಂತ. ಓಕೆನಾ? ನಾವು R2 ಬಿಟ್ಟು ಉಳ್ಕಿದ್ದೆಲ್ಲ ಒಂದು ಬಾಕ್ಸಲ್ಲಿ ಬರ್ಕೊತೀವಿ, ಮ್ಯಾಟ್ರಿಕ್ಸ್ ಒಳಗೆ ಬರ್ಕೊತೀವಿ. R2 ಏನಿದೆ ಇದು ಈ ಬಾಕ್ಸ್ ಬಿಟ್ಟು ಇವನ್ನೆಲ್ಲ ಬರ್ಕೊತೀವಿ. 2 - 1 -3 -1 ಬರ್ಕೊತೀವಿ ಆ್ಯಸ್ ಇಟ್ ಈಸ್. 1 0 0 1 1 1 1 -1 ಅದು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. R2 ಏನಿದೆ 2. ಓಕೆನಾ? 2 ಇಂಟು R1 ಏನಿದೆ 2 ಇಂಟು R2 ಏನಿದೆ 2 ಇದೆ, 1 ಇದೆ. ಓಕೆನಾ? ಮೈನಸ್ ಆ್ಯಸ್ ಇಟ್ ಈಸ್ R1 ಏನಿದೆ 2 ಇದೆ. ಓಕೆನಾ? ಇದ್ರ ತಗೊಂಡು ಇದನ್ನು 0 ಮಾಡ್ತೀವಿ ಅಂದರೆ ಇದನ್ನು ನೋಡಬೇಕು, ಇದನ್ನು 0 ಮಾಡ್ತಿದ್ವಿ ಅಂದರೆ ಇದನ್ನು ನೋಡಬೇಕು. ಓಕೆನಾ? R2 ಏನಿದೆ 2 ಇಂಟು R2 ಏನಿದೆ 1 ಇದೆ, ಮೈನಸ್ R1 ಏನಿದೆ 2 ಇದೆ. ಓಕೆನಾ? 2 1 2 -2 = 0. ಓಕೆ, ಇದು 0 ಆಯಿತು. ನೆಕ್ಸ್ಟ್ ಏನಿದೆ 2. ಓಕೆನಾ? 2 ಇದೆ ಅಂದರೆ 2 ಇಂಟು ಇದು ಫಾರ್ಮುಲಾ ನೋಡ್ಕೊಳ್ಳೋದು, 2 ಇಂಟು R2 ಏನಿದೆ ಇದರಲ್ಲಿ 2 ಇದೆ. ಓಕೆನಾ? 2 ಮೈನಸ್ ಆ್ಯಸ್ ಇಟ್ ಈಸ್ R1 ಏನಿದೆ -1 ಇದೆ, -1. ಓಕೆನಾ? 2 2 4 ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆನಾ? ಮೈನಸ್ ಇಂಟು ಮೈನಸ್ ಪ್ಲಸ್ 1 4 + 1 5 ಆಗುತ್ತೆ. ಓಕೆನಾ? 5 ಬರ್ಕೊತೀವಿ. ನೆಕ್ಸ್ಟ್ ಇಲ್ಲಿ 2 ಇಂಟು ಇದು 2ನಾ? ಓಕೆನಾ? ಇಂಟು R2 ಏನಿದೆ 3 ಇದೆ, 3ನಾ? ಮೈನಸ್ ಆ್ಯಸ್ ಇಟ್ ಈಸ್ R1 ಏನಿದ್ರೆ ಇದ್ರದ್ದು -3 ಬರ್ಕೊತೀವಿ. 2 3 6 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಏನಾಯಿತು, 6 + 3 9 ಆಯಿತು. ಓಕೆನಾ? 9 ಬರ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ಕೊತೀವಿ, 2 ಇಂಟು R2 ಏನಿದೆ -1 ಇದೆ, -1 ಬರ್ಕೊತೀವಿ. ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನೆಕ್ಸ್ಟ್ R1 ಏನಿದೆ, R1 -1 ಇದೆ. ಓಕೆನಾ? -1 ಬರ್ಕೊತೀವಿ. 2 ಇಂಟು 1 2 ಇಂಟು -1 -2 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್. 2 -2 + 1 ಏನಾಗುತ್ತೆ, -1 ಆಗುತ್ತೆ. ಓಕೆನಾ? -1 ಆಗುತ್ತೆ. ಇಲ್ಲಿ -1 ಅಂತ ಬರ್ಕೊತೀರ. ಇದಿಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತೀವಿ, ಇದನ್ನು 0 ಮಾಡಿದ್ವಿ. ನೆಕ್ಸ್ಟ್ ಇದು R2ನ 0 ಮಾಡಿದ್ವಾ, ನೆಕ್ಸ್ಟ್ ಇದನ್ನು 0 ಮಾಡೋಕ್ಕಂದ್ರೆ ಇದೆಲ್ಲ ಇದು R3ನ 0 ಮಾಡಬೇಕು. ಅದಕ್ಕಾಗಿ ಏನು ಮಾಡ್ತೀವಿ, R3ನ ಹೆಂಗೆ 0 ಮಾಡೋದು, R3 ಚೇಂಜ್
ಚೇಂಜಸ್ R3 ಹಿಂಗೆ ಚೇಂಜಸ್ ಟು 2 ಇಂಟು R3 ಮೈನಸ್ R1 ಇದನ್ನು ಸೇಮ್, ಯಾಕಂದರೆ 2 ಇಂಟು 1 2 ಆಗುತ್ತೆ, 2 ಮೈನಸ್ 2 0 ಆಗುತ್ತೆ. ಓಕೆನಾ, ಒಟ್ಟು ಇದನ್ನು 0 ಮಾಡಬೇಕು, ಯಾವ್ದಾರ ತಗೊಳ್ಳಿ 0 ಮಾಡಬೇಕು. ಹಂಗಾಗಿ ನಾನು ಮ್ಯಾಟ್ರಿಕ್ಸ್ ಬರ್ಕೊತೀನಿ, R3 ಬಿಟ್ಟು ಎಲ್ಲದನ್ನು ಬರ್ಕೊತೀವಿ. ಇದು R1 2 1 -1 -3 -1. ಓಕೆನಾ, 0 5 9 -1. R3 ಬಿಟ್ಟು 0 1 1 -1 ಬರ್ಕೊತೀನಿ. R3 ಏನಿದೆ ಇಲ್ಲಿ, R3 ಏನಿದೆ ಇಲ್ಲಿ ನೋಡಿ, 2 ಇಂಟು R3 ಏನಿದೆ ಇಲ್ಲಿ, R3 ಅಂದರೆ 1. ಓಕೆನಾ, ಮೈನಸ್ R1 ಏನಿದೆ 2. ಓಕೆನಾ, 2 1 2 -2 = 0. ಓಕೆನಾ, ಇದು 0 ಆಯಿತು. ಓಕೆನಾ, ನೆಕ್ಸ್ಟ್ ಇಲ್ಲಿ 2 ಇಂಟು R3 ಏನಿದೆ 0 ಮೈನಸ್ ಆ್ಯಸ್ ಇಟ್ ಈಸ್, ಅದ್ರ ಮೇಲೆ R1 ಏನಿದೆ -1. ಓಕೆನಾ, R3 2 ಹಂಗೆ ಬರ್ಬಿಟ್ಟಿದ್ದೀವಿ. R3 ಏನಿದೆ ಇಲ್ಲಿ 0 ಇದೆ. ಓಕೆ, ಅದಕ್ಕೆ 0 ಬರ್ಕೊತೀವಿ, ಮೈನಸ್ ಆ್ಯಸ್ ಇಟ್ ಈಸ್. ಮತ್ತು ಇದರಲ್ಲಿ R1 ಏನಿದೆ, R1 ಇದ್ರದ್ದು ಮೇಲೆ ನೋಡಬೇಕು, -1 ಇದೆ. 2 ಇಂಟು 0 0, ಮೈನಸ್ ಇಂಟು ಮೈನಸ್ ಪ್ಲಸ್ 1, ಹಂಗೆ ಆನ್ಸರು 1. ಓಕೆನಾ, ನೆಕ್ಸ್ಟ್ R3 2 ಇಂಟು R3 ಏನಿದೆ ಇದರಲ್ಲಿ 1 ಇದೆ, 1 ಬರ್ಕೊತೀನಿ, ಮೈನಸ್ ಆ್ಯಸ್ ಇಟ್ ಈಸ್. ಇದರಲ್ಲಿ R1 ಏನಿದೆ -3. ಓಕೆನಾ, 2 1 2, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆ್ಯಸ್ ಇಟ್ ಈಸ್. 2 + 3 5 ಆಗುತ್ತೆ. ಓಕೆನಾ, ಇಲ್ಲಿ 5 ಬರ್ಕೊತೀವಿ. ಓಕೆನಾ, ನೆಕ್ಸ್ಟ್ ಇಲ್ಲಿ 2 ಇಂಟು R3 ಏನಿದೆ 1 ಇದೆ, 1. ಓಕೆನಾ, ಮೈನಸ್ R1 ಏನಿದೆ -1 ಇದೆ, -1. 2 1 2, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್ 3 ಆಗುತ್ತೆ. ಓಕೆನಾ, 3 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಓಕೆ, ನೆಕ್ಸ್ಟ್ ಇದಿಷ್ಟು 0 ಆಯಿತಾ. ನಮಗೆ ಲೋವರ್ ಟ್ರಯಾಂಗ್ಯುಲರ್ ಅಂದರೆ ಇದೆಲ್ಲ ಇದಿಷ್ಟು 1 ಇದಿಷ್ಟು ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಇದಿಷ್ಟು 0 ಮಾಡಬೇಕು. ಓಕೆನಾ, ನಮಗೆ ಎಷ್ಟು 0 ಆಯ್ತಾಗಲೇ ಇದು 0 ಆಯಿತು. ನೆಕ್ಸ್ಟ್ ಇದನ್ನು 0 ಮಾಡಬೇಕಾ, ಇದೇನೊಂದು R1 R2 R3. ಓಕೆನಾ, ಮತ್ತು R3 ಚೇಂಜಸ್ ಟು, ಈಗ ನೋಡಿ ಇದನ್ನು ಇವೆರಡರನ್ನ ಯಾವ್ದಾರ ಯೂಸ್ ಮಾಡ್ಕೊಂಡು ಇದನ್ನು 0 ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ, 1 ಇದೆನಾ, 1 ಪ್ಲಸ್ -1 ಏನಾಗುತ್ತೆ 0 ಆಗುತ್ತೆ. ಹಂಗಾಗಿ R3 ಚೇಂಜಸ್ ಟು R3 ಪ್ಲಸ್ R1 ಮಾಡ್ಕೊತೀನಿ. ಅವಾಗ ಏನಾಗುತ್ತೆ ನೋಡಿ, R3 ಅಂದರೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. 2 -1 -3 -1 0 5 9 -1 0 1 1 -1 ಬರ್ಕೊತೀನಿ. R3 ಇಲ್ಲಿಂದನೇ ಚೆಕ್ ಮಾಡಬೇಕು. 0 ಇದನ್ನು 0 ಬಿಟ್ಟು ಇದೆಯಲ್ಲ, ನೆಕ್ಸ್ಟ್ ಅದನ್ನು 1 ಇದೆ ತಾನೆ. R3 ಏನಿದೆ 1 ಇಲ್ಲಿದೆಲ್ಲ, ಇದು 1 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಇದು R3 ಅಂದರೆ 1 ಇದೆ, 1 ಪ್ಲಸ್ R1 ಏನಿದೆ ಪ್ಲಸ್ R1 ಏನಿದೆ -1 ಇದೆ, 1 ಪ್ಲಸ್ ಇಂಟು ಮೈನಸ್ -1 1 -1 0. ಓಕೆನಾ, ಇಲ್ಲಿ 0 ಬರ್ಕೊತೀವಿ. ನೆಕ್ಸ್ಟ್ ಏನಿದೆ R3 5 ಇದೆ, 5 ಪ್ಲಸ್ R1 ಏನಿದೆ 3 -3 ಇದೆ, -3 5 ಪ್ಲಸ್ ಇಂಟು ಮೈನಸ್ -3 5 - 3 2 ಆಗುತ್ತೆ. ಓಕೆನಾ, 5 - 3 2. ಓಕೆ, 2 ಅಂತ ಬರ್ಕೊತೀವಿ. ನೆಕ್ಸ್ಟ್ R3 ಏನಿದೆ 3 ಇದೆ. ಓಕೆನಾ, 3 ಪ್ಲಸ್ R1 ಏನಿದೆ -1 3 ಪ್ಲಸ್ ಇಂಟು ಮೈನಸ್ -1 3 - 1 2. ಓಕೆನಾ, 2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆನಾ, ಈಗ 1 ಇದೆರಡು ಮಾಡ್ತೀವಿ. ನೆಕ್ಸ್ಟ್ ಇವೆರಡನ್ನು 0 ಮಾಡಬೇಕು. ಓಕೆನಾ, ಅವಾಗೇನು ಮಾಡ್ತೀವಿ, ಇದು R4 ಇದು ರೋ 4 ಚೇಂಜ್ ಮಾಡಬೇಕಾ. ಈಗ 1 ಇದನ್ನು 1 ಪ್ಲಸ್ -1 ಆಗಿದ್ರೆ ಏನಾಗುತ್ತೆ 0 ಆಗುತ್ತೆ. ಹಾಗಾಗಿ ನಾನು R4 ಚೇಂಜಸ್ ಟು R4 ಪ್ಲಸ್ R1 ಅಂತ ಮಾಡ್ತೀನಿ. ಓಕೆನಾ, ಆವಾಗ ಔಟ್ಪುಟ್ ಈ ಥರ ಬರುತ್ತೆ. R4 ಬಿಟ್ಟು ಇದನ್ನೆಲ್ಲ ಬರ್ಕೊಳ್ಳಿ. ಓಕೆನಾ, -1 5 0 -3 9 2 -1 2, ಆಮೇಲೆ ಇದು R4
ಆರ್ ಫೋರ್ ಏನಿಲ್ಲ ಇದೆ 0 ಆ್ಯಸ್ ಇಟ್ ಈಸ್ ಬರ್ಕೊತೀರಿ. ಫಸ್ಟ್ 0 ಬಿಟ್ಟು 1 ಇದೆನಾ, R4 ಪ್ಲಸ್ R1 ಏನಿದೆ -1 ಇದೆ ನೋಡಿ. R4 -1 -1 ಇದೆ, -1 ಪ್ಲಸ್ ಇಂಟು ಮೈನಸ್ -1 -1 0. ಓಕೆ 0 ಆಯಿತು. ಓಕೆನಾ. ನೆಕ್ಸ್ಟ್ 1 ಇದೆ, 1 R4 ಇಂದ 1 ಇದೆ ಪ್ಲಸ್ ಆ್ಯಸ್ ಇಟ್ ಈಸ್. R1 ಏನಿದೆ ಇದ್ರದ್ದು -3 ಅವಾಗ ಏನಾಗುತ್ತೆ 1 ಪ್ಲಸ್ ಇಂಟು -3 1 -3 ಏನಾಗುತ್ತೆ -2 ಆಗುತ್ತೆ. -2 ಬರ್ಕೊತೀವಿ. ಓಕೆನಾ. ನೆಕ್ಸ್ಟು R4 ಏನಿದೆ -1 ಇದೆ ಪ್ಲಸ್ R1 ಏನಿದೆ -1 ಇದೆ. -1 ಪ್ಲಸ್ ಇಂಟು -1 ಆ್ಯಸ್ ಇಟ್ ಈಸ್. -1 ಇಲ್ಲಿ ನೋಡ್ರಿ, ಇಲ್ಲಿ R4 -1 ಇದೆ ಪ್ಲಸ್ R4 -1 ಬರ್ಕೊಂಡಿದ್ದೀವಿ ಪ್ಲಸ್ ಆ್ಯಸ್ ಇಟ್ ಈಸ್. R1 ಏನಿದೆ ಇಲ್ಲಿ -1 ಇದೆ, ಹಾಗಾಗಿ -1 ಬರ್ಕೊತೀವಿ. ಪ್ಲಸ್ ಇಂಟು -1 ಏನಾಗುತ್ತೆ -1 -2 ಆಗುತ್ತೆ. ಓಕೆನಾ. ಇಲ್ಲಿ -2 ಬರ್ಕೊತೀನಿ. ಓಕೆನಾ. ಇದು -2 ಬರ್ಕೊತೀನಿ. ಓಕೆನಾ. ಇದಿಷ್ಟು 0, ಇದು ಎಲ್ಲ 0 ಆಯ್ತು. ನೆಕ್ಸ್ಟ್ ಇದನ್ನು -2ನ 0 ಮಾಡ್ಕೊತೀವಿ. ಅವಾಗ ಏನು ಮಾಡ್ತೀನಿ, ಇದು ನೋಡಿ, ಇದು -2 + 2 ಕ್ಯಾನ್ಸಲ್ ಆಗುತ್ತೆ. ಹಂಗಾಗಿ R4 ಚೇಂಜಸ್ ಟು R4 ಪ್ಲಸ್ R3 ಅಂತ ಮಾಡ್ಕೊತೀನಿ. ಅವಾಗ ಏನಾಕತಿ 2 -1 -3 -1 0 5 9 -1 0 0 2 ಅಂತ ಇರುತ್ತೆ. ಓಕೆನಾ. 0 0 ಆ್ಯಸ್ ಇಟ್ ಈಸ್ ಬಿಟ್ಟು ಇದನ್ನು R4 ಏನಿದೆ -2 ಪ್ಲಸ್ R3 ಏನಿದೆ 2. ಓಕೆನಾ. -2 + 2 ಕ್ಯಾನ್ಸಲ್ ಆಗಿ 0 ಉಳಿತಾಗ 0 ಬರ್ಕೊತೀನಿ. ನೆಕ್ಸ್ಟ್ R4 ಏನಿದೆ -2 ಪ್ಲಸ್ R3 ಏನಿದೆ 2 ಇದೆ. ಓಕೆನಾ. +2 ಏನಾಗುತ್ತೆ, +2 -2 0 ಆಗುತ್ತೆ. ಓಕೆ, ಇದು 0. ಈಗ ನೋಡಿ, ಇದು ಡಯಾಗ್ನಲ್ ಎಲಿಮೆಂಟ್ ಇದೆ. ಡಯಾಗ್ನಲ್ ಎಲಿಮೆಂಟು ಇಷ್ಟಿದೆ, ಇದು ಡಯಾಗ್ನಲ್ ಎಲಿಮೆಂಟು. ಓಕೆನಾ. ಇದು 0 ಆಯಿತು ನಮಗೆ. 1 ಇದಿಷ್ಟು 0 ಆಯ್ತು. ಡಯಾಗ್ನಲ್ ಕೆಳಗಿದ್ದೆಲ್ಲ 0 ಆಯ್ತು. ಬಟ್ ಇದನ್ನು 0 ಆಯ್ತಲ್ಲ, ಹಾಗಾಗಿ ಇದನ್ನು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಲಾಸ್ಟಿಗೆ ಎಷ್ಟು ನಾನ್ 0 ಬರುತ್ತಲ್ಲ ಅವೆಲ್ಲ ರ್ಯಾಂಕ್, ಅದ್ರದ್ದು ರ್ಯಾಂಕ್. ಇದು ನೋಡ್ರಿ, ರ್ಯಾಂಕ್ ಎಷ್ಟು ಬರುತ್ತೆ, 1 2 3 ಬರುತ್ತೆ. ಓಕೆನಾ. ಇದು ರ್ಯಾಂಕ್ ರೋ ಆಫ್ A = 3, ಯಾಕಂದರೆ 1 2 3 ಆಗುತ್ತೆ. ಇಲ್ಲಿ 0 ಬಂತು, ಅದು ಕನ್ಸಿಡರ್ ಮಾಡೋಂಗಿಲ್ಲ. 1 2 3, ಹಂಗಾಗಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ 3. ಇದು ನ್ಯೂಮರಿಕಲ್ ಕ್ವಶನ್. ಓಕೆನಾ. ಇದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಸೇಮ್ ಕ್ವಶನ್ನೇ ಫೈಂಡ್ ದ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಇದು ಡಿಫ್ರೆಂಟ್ ಟೈಪ್. ಇದರಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಏನು ಮಾಡ್ತೀವಿ, ಇದು ಡಯಾಗ್ನಲ್ ಎಲಿಮೆಂಟ್ ಅಂತ ಕರೀತಾರೆ. ಓಕೆನಾ. ಇದಿಷ್ಟು ಡಯಾಗ್ನಲ್ ಎಲಿಮೆಂಟ್ ಅಂತ ಕರೀತಾರೆ. ಓಕೆ, ಇದಿಷ್ಟು ಡಯಾಗ್ನಲ್ ಎಲಿಮೆಂಟ್ ಅಂತ ಕರೀತಾರೆ. ನಾವೇನು ಮಾಡಬೇಕು, ಇದು 1 2 4 8 1 2 3 ಇದೆಲ್ಲ, ಇದು ಡಯಾಗ್ನಲ್ ಕೆಳಗಿರೋದು ಇದಿಷ್ಟನ್ನು 0 ಮಾಡಬೇಕು. ಓಕೆನಾ. ಅದಕ್ಕೇನು ಮಾಡ್ತೀವಿ, ಫಸ್ಟ್ ಏನು ಮಾಡ್ತೀವಿ, R2 ಅಂದರೆ ರೋ 2, ಇದು R1, ಇದು R2 R3, ಇದು R4. R2 ಏನು ಮಾಡ್ತೀವಿ, R2 ಅಂತ ಬರ್ಕೊತೀವಿ. R2 ಹಿಂಗೆ ಯಾರೋ ಮಾರ್ಕ್ ಆದರೆ R2 ಚೇಂಜಸ್ ಟು ಅಂದರೆ ಚೇಂಜ್ ಮಾಡಿಸಿದ್ದೀವಿ ಅಂತ. ಓಕೆನಾ. ಅವಾಗೇನು ಮಾಡ್ತೀವಿ, R2 -2 ಇಂಟು R1 ಈ ಥರ ಬರ್ಕೊತೀವಿ. ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 2 ಇದೆನಾ, ಇದನ್ನು 2 R2 ಜಾಗದಾಗ R2 ಏನಿದೆ 2 ಇದೆ. ಓಕೆನಾ. ಇಲ್ಲಿದೆ 2 R2, ಇದಿಷ್ಟು R2, ಇದು R3, ಇದು R4, ಇದು R1. R2 ಏನಿದೆ 2 ಆ್ಯಸ್ ಇಟ್ ಈಸ್ ಫಾರ್ಮುಲಾ ಪ್ರಕಾರ 2 ಬರ್ಕೊತೀವಿ. ಮೈನಸ್ ಹಂಗೆ ಬರ್ಕೊತೀನಿ, 2 ಹಂಗೆ ಬರ್ಕೊತೀನಿ. ಓಕೆನಾ. R1 ಏನಿದೆ, ಇದ್ರ ಮೇಲೆ ಏನಿದೆ R1, ಇದೇನಿದೆ 1 ಅಂತ ಇದೆ. ಓಕೆನಾ. 1 ಬರ್ಕೊತೀನಿ. ಓಕೆನಾ. 2 -2 2 1 2 2 - 2 0. ಓಕೆನಾ. 0 ಆಯಿತಾ. ಹಾಗಾಗಿ ಇದಿಷ್ಟು 0 ಮಾಡ್ಕೊತೀವಿ. ಇದನ್ನು ಬರ್ಕೊತೀನಿ ಫಸ್ಟ್. ಓಕೆ, ಫಸ್ಟ್ ಬರ್ಕೊಂಡು ನೆಕ್ಸ್ಟ್ ಇಷ್ಟು ಬರ್ಕೊಂಡಾದ್ಮೇಲೆ ಫಸ್ಟ್ ಇದನ್ನು R2 ಏನಿದೆ 2. ಓಕೆನಾ. R2 ಏನಿದೆ 2 ಮೈನಸ್ ಆ್ಯಸ್ ಇಟ್ ಈಸ್ 2 ಆ್ಯಸ್ ಇಟ್ ಈಸ್. R1 ಏನಿದೆ 1 ಇದೆ. ಓಕೆನಾ. 1 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. 2 - 2 0 ಆಗುತ್ತೆ. ಓಕೆನಾ. ಇಲ್ಲಿ 0 ಬರ್ಕೊತೀನಿ. ನೆಕ್ಸ್ಟ್ R2 ಏನಿದೆ 4 ಇದೆ, -2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. R1 ಏನಿದೆ, ಇದು 2 ಇದೆ. ಓಕೆನಾ. 4 - 2 2 4 4 - 4 0 ಆಗುತ್ತೆ. ಓಕೆ, 0 ಬರ್ಕೊತೀನಿ.
ನೆಕ್ಸ್ಟ್ ಏನಿದೆ R2 6 ಇದೆ. R2 ಏನಿದೆ 6 ಇದೆ. 6 ಮೈನಸ್ 2 ಇಂಟು R1 ಏನಿದೆ 4 ಇದೆ. ಓಕೆನಾ, 4 ಬರ್ಕೊತೀನಿ. 6 ಮೈನಸ್ 4 2 ಝ 8. ಓಕೆನಾ, 6 ಮೈನಸ್ 8 ಏನಾಗುತ್ತೆ, -2 ಆಗುತ್ತೆ. ಓಕೆನಾ, -2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ R2 ಏನಿದೆ 8 ಇದೆ. ಓಕೆನಾ, 8 ಮೈನಸ್ 2 ಇಂಟು 2 ಆ್ಯಸ್ ಇಟ್ ಈಸ್. R1 ಏನಿದೆ 3 ಇದೆ. ನೋಡಿ ಇಲ್ಲಿ 3 ಇದೆ. 8 ಮೇಲೆ 3 ಇದೆ. ಓಕೆನಾ, 3 ಬರ್ಕೊಂಡು 8 ಮೈನಸ್ 3 2 ಝ 6. ಓಕೆನಾ, 8 ಮೈನಸ್ 6 2 ಆಗುತ್ತೆ. ಆ್ಯಸ್ ಇಟ್ ಈಸ್ 2 ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಇದಿಷ್ಟು ಸಿಕ್ಕಾದ್ಮೇಲೆ ನನಗೆ ಇದನ್ನು ಸಿಗಬೇಕು. ಓಕೆನಾ, ಇದನ್ನು 4ಅನ್ನು 0 ಮಾಡೋಕೆ, ಅದಕ್ಕಾಗಿ ಏನು ಮಾಡ್ತೀನಿ, R3 ಇದು 4 ಇದು ರೋ 3ನಾ, ರೋ 3 ಚೇಂಜ್ ಅಷ್ಟು. ಇದನ್ನು 0 ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಅವಾಗ ಏನು ಮಾಡ್ತೀರಾ, R3 ಮೈನಸ್ ಇದನ್ನು 4 ಇಂಟು 1 4 ಆಗುತ್ತಾ, 4 ಇಂಟು R1. ಓಕೆನಾ, ಇದನ್ನು ಮಾಡಿದರೆ ಅದನ್ನು ಬಿಟ್ಟು ಅದನ್ನು ಬರ್ಕೊತೀನಿ. ನೋಡಿ, ಇದು R3 ಚೇಂಜ್ ಮಾಡಬೇಕಾ, 4 ಇದೆನಾ, R3 ಏನಿದೆ 4. R3 ಏನಿದೆ ನೋಡಿ ಇಲ್ಲಿ, R3 4 ಇದೆ. ಮೈನಸ್ 4 ಇಂಟು R1 ಏನಿದೆ 1 ಇದೆ. ಇಲ್ಲಿ ನೋಡಿ, ಇಲ್ಲಿ R1 ಏನಿದೆ 1 ಇದೆ. 1 ಬರ್ಕೊತೀವಿ. 4 ಮೈನಸ್ 4 1 ಝ 4. 4 ಮೈನಸ್ 4 0. ಓಕೆನಾ, 0 ಬರ್ಕೊತೀವಿ. ನೆಕ್ಸ್ಟ್ ಏನಿದೆ, R3 ಏನಿದೆ ಇಲ್ಲಿ 8 ಇದೆನಾ, 8 ಮೈನಸ್ 4 ಆ್ಯಸ್ ಇಟ್ ಈಸ್. R1 ಏನಿದೆ 2 ಇದೆ. ಓಕೆನಾ, 8 ಮೈನಸ್ 4 2 ಝ 8. 8 ಮೈನಸ್ 8 0. ಓಕೆನಾ, ಇಲ್ಲಿ 0 ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಏನಿದೆ, R3 ಏನಿದೆ 12 ಇದೆ. 12 ಬರ್ಕೊತೀನಿ. ಮೈನಸ್ 4 ಇಂಟು R1 ಏನಿದೆ 4 ಇದೆನಾ, R1 ಏನಿದೆ 4 ಇದೆ. 12 ಮೈನಸ್ 4 4 ಝ 16. 12 ಮೈನಸ್ 16 ಅಂದರೆ -4. ಓಕೆನಾ, -4 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆ, ನೆಕ್ಸ್ಟ್ 16 ಇದೆ. R3 ಏನಿದೆ 16 ಇದೆ. ಓಕೆ, -4 ಇಂಟು R1 ಏನಿದೆ ಇದರಲ್ಲಿ 3 ಇದೆ. ಓಕೆನಾ, 3 ಬರ್ಕೊತೀನಿ. 16 ಮೈನಸ್ 4 3 ಝ 12. 16 ಮೈನಸ್ 12 ಏನಾಗುತ್ತೆ, 4 ಆಗುತ್ತೆ. 4 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆ, ನೆಕ್ಸ್ಟ್ ನಮಗೆ ಏನು ಮಾಡಬೇಕು, ಇದನ್ನು 0 ಮಾಡ್ಕೊತ ಹೋಗ್ಬೇಕು. ಇದನ್ನು 1 2 3 ಇದೆಲ್ಲ ಇದು ಲೋವರ್ ಟ್ರ್ಯಾಂಗ್ಯುಲರ್, ಇದು ಡಯಾಗ್ನಲ್ ಇದೆಲ್ಲ 1 0 -4 4. ಈ ಡಯಾಗ್ನಲ್ ಬಿಟ್ಟು ಇದು ಕೆಳಗಿಂದ ಅಷ್ಟು 0 ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, R4 ಚೇಂಜಸ್ ಟು ನೋಡ್ರಿ 1 ಇದೆ, ಇಲ್ಲೂ 1 ಇದೆ. ಅವಾಗ ಏನು ಮಾಡ್ತೀನಿ ನಾನು, R4 ಚೇಂಜಸ್ ಟು R4 ಮೈನಸ್ R1. ಓಕೆನಾ, ಅವಾಗ 1 ಆ್ಯಸ್ ಇಟ್ ಈಸ್ ಅಷ್ಟು ಬರ್ಕೊತೀನಿ. ಅವಾಗ ಏನು ಮಾಡ್ತೀನಿ, ನೆಕ್ಸ್ಟ್ R4 ಏನಿದೆ 1. ಓಕೆನಾ, 1 ಮೈನಸ್ 1 ಅಂದರೆ 1. R4 1 ಇದೆ, ಮೈನಸ್ R1 1. ಓಕೆ, 1 ಮೈನಸ್ 1 0 ಆಗುತ್ತಾ, 1 0 ಬರ್ಕೊತೀನಿ. ನೆಕ್ಸ್ಟು R4 ಏನಿದೆ 2 ಇದೆ. ಓಕೆನಾ, R1 ಏನಿದೆ 2 ಇದೆ. 2 ಮೈನಸ್ 2 0. ಈ ಕಡೆ 0 ಬರ್ಕೊತೀನಿ. ನೆಕ್ಸ್ಟ್ R4 ಏನಿದೆ 3 ಇದೆ. ಮೈನಸ್ R1 ಏನಿದೆ 4 ಇದೆ. 3 ಮೈನಸ್ 4 ಏನಾಗುತ್ತೆ, -1 ಆಗುತ್ತೆ. ಹಾಗಾಗಿ -1 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. R4 ಏನಿದೆ ಇಲ್ಲಿ 4 ಇದೆ. ಮೈನಸ್ R3 ಅದ್ರ ಮೇಲೆ R1 ಏನಿದೆ 3 ಇದೆ. ಓಕೆನಾ, 4 ಮೈನಸ್ 1 4 ಮೈನಸ್ 3 1 ಆಗುತ್ತೆ. 1 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆನಾ, ಇದಿಷ್ಟು ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ನೋಡಿ, ಇವಾಗ ಇದನ್ನು 0 ಮಾಡಬೇಕಲ್ಲ, ಅದಕ್ಕೆ ಏನು ಮಾಡ್ತೀವಿ, ಇದು R4 ಚೇಂಜಸ್ಟು. ಈಗ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ -2 ಹೋಗುತ್ತೆ. ಇದನ್ನು ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಇದು 0 ಆಗುತ್ತೆ. ಹಂಗಾಗಿ ಏನು ಮಾಡ್ತೀವಿ, ಫಸ್ಟ್ ಇದನ್ನು ಈ ಥರ ಬರ್ಕೊಂಡು ಆಮೇಲೆ ಫಾರ್ಮುಲಾ ಬರ್ಕೊಳ್ಳಿ. -1 ಇಂಟು 2 ಮಾಡಿದಾಗ -2 ಬರುತ್ತೆ. ಆಮೇಲೆ ಮೈನಸ್ R2 ಏನಿದೆ -2 ಇದೆ. -2 ಮೈನಸ್ +2 -2 +2 0 ಆಗುತ್ತೆ. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ, 2 ಇಂಟು R4 ಮೈನಸ್ R2. ಓಕೆನಾ, ಗೊತ್ತಾಯ್ತಾ ನಾನು ಹೆಂಗೆ ಮಾಡಿದೆ ಅಂತ. -1 ಇದೆನಾ, ಇದನ್ನು ಕ್ಯಾನ್ಸಲ್ 0 ಮಾಡ್ಬೇಕು. ಅವಾಗ ಏನು ಮಾಡ್ತೀನಿ, ಇಲ್ಲಿ -2 ಇದೆ. ಇದು 3ರಿಂದ ಏನಾರು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅವಾಗ -1 ಇದೆನಾ, ಇದು ಇಂಟು 2 ಮಾಡಿದರೆ ಏನಾಗುತ್ತೆ, -2 ಆಗುತ್ತೆ. ಇಂಟು 2 ಮಾಡಿದರೆ -2 ಆಗುತ್ತಾ. ಆಮೇಲೆ ಇಲ್ಲಿ -2 ಇದೆ.
ಹಂಗಾಗಿ ಇಲ್ಲಿ ಮೈನಸ್ ಹಾಕೊತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +2 - 2 0 ಆಗುತ್ತೆ. ಓಕೆನಾ, ಹಂಗಾಗಿ ಈ ಫಾರ್ಮುಲಾ ಬಂತ, ಅವಾಗ ಇದು 0 ಆಗುತ್ತೆ ನೋಡಿ. ಈಗ ಆ್ಯಸ್ ಇಟ್ ಈಸ್ ಬರ್ಕೊತೀನಿ ಇದು. ಓಕೆನಾ, R4 ಚೇಂಜ್ ಮಾಡ್ಕೊ, 0 ಆ್ಯಸ್ ಇಟ್ ಈಸ್ ಬರ್ಕೊಂಡಿರ್ತೀನಿ. ಇದು -1 ಅಷ್ಟು ಚೇಂಜ್ ಮಾಡಬೇಕಲ್ಲ. ಈಗ R4 ಏನಿದೆ 2, ಫಾರ್ಮುಲಾ ಇದೆ 2 ಇಂಟು R4 ಏನಿದೆ -1. ಓಕೆನಾ, ಮೈನಸ್ ಆ್ಯಸ್ ಇಟ್ ಈಸ್. R2 ಏನಿದೆ ಇಲ್ಲಿ -2 ಬರ್ಕೊತೀನಿ. 2 ಇಂಟು -1 -1, ಮೈನಸ್ ಇಂಟು ಮೈನಸ್ +2 ಆ್ಯಸ್ ಇಟ್ ಈಸ್. +2 - 2 ಕ್ಯಾನ್ಸಲ್, 0 ಆಗುತ್ತೆ, 0 ಬರ್ಕೊತೀನಿ. ನೆಕ್ಸ್ಟ್ ಏನಿದೆ 2 ಇಂಟು R4 ಏನಿದೆ 1 ಇದೆ, 1 ಬರ್ಕೊತೀನಿ. ಮೈನಸ್ ಅದ್ರದ್ದು R2 ಏನಿದೆ 2. ಓಕೆನಾ, 2 1 2, 2 1 2 ಮೈನಸ್ 2 ಏನಾಗುತ್ತೆ 0 ಆಗುತ್ತೆ. ಓಕೆನಾ, ಇಲ್ಲಿ 0 ಬರೀತೀನಿ. ಅವಾಗ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಏನಾಗುತ್ತೆ 0 ಆಗುತ್ತೆ. ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗುತ್ತೆ ಇಲ್ಲಿ ನೋಡಿ, ಇದಿಷ್ಟು 0 ಇದು ನಮಗೆ ಬೇಕಾಗಿದ್ದಷ್ಟೇ, ಇದಿಷ್ಟು 0 ಮಾಡೋಕ್ಕೆ, ಆದರೆ ಇದನ್ನು 0 ಆಯಿತು. ಅವಾಗ ಇಲ್ಲಿ ಲಾಸ್ಟಿಗೆ ನಾನ್-0 ಅಂದರೆ 0 ಬಿಟ್ಟು ಎಷ್ಟು ನಂಬರ್ ಇದೆ 1 2 3 ಇದೆ. ಅದಕ್ಕಾಗಿ ರ್ಯಾಂಕ್ ಆಫ್ ಎ ಏನಾಗುತ್ತೆ 3 ಆಗುತ್ತೆ. ಓಕೆ, ನೆಕ್ಸ್ಟ್ ಫೈಂಡ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಈ ಥರ ಕೊಡ್ತಾರೆ 4 4 0 2 1. ಆಮೇಲೆ ಇದು ನಾವು ಇದನ್ನು ಲೋವರ್ ಟ್ರಯಾಂಗುಲರ್ ಅಂತ ಅಂತಾರೆ. ಇದನ್ನು 0 ಮಾಡಬೇಕು. ಓಕೆ, ನಾವು ಅದಕ್ಕೆ ಏನು ಮಾಡ್ತೀನಿ ನಾನು, ಫಸ್ಟ್ ಹೆಂಗಾರ ಮಾಡ್ಕೋಬೋದು. R1 ಚೇಂಜಸ್ ಟು ಅಂದರೆ R2 ಅಂದರೆ ರಿಪ್ಲೇಸ್ ಮಾಡ್ಕೊತೀನಿ. R1 ರೋನ R2 ಬರ್ಕೊತೀವಿ, R2ನ R1 ಮಾಡ್ಕೊತೀವಿ. ಗೊತ್ತಾಯ್ತಾ, ಈ ರೋನ ಇಲ್ಲಿ ಮೇಲೆ ಬರ್ಕೊತೀನಿ, ಈ ರೋನ ಕೆಳಗೆ ಬರ್ಕೊತೀನಿ. ಓಕೆ, ನಂಗೆ ಮಾಡ್ಕೊತೀನ. ಇದಾದಮೇಲೆ ಏನು ಮಾಡ್ತೀನಿ, ಈಗ 4 2 3 2 3 1 ಇವೆಲ್ಲದಲ್ಲ, ಇದಿಷ್ಟನ್ನು 0 ಮಾಡ್ಕೋಬೇಕು. ಓಕೆನಾ, ಅದಕ್ಕೆ R2 ಏನು ಮಾಡ್ತೀನಿ, ಫಸ್ಟು R2 ಚೇಂಜಸ್ ಟು R2 - 2 ಇಂಟು R1 ಅಂತ ಮಾಡ್ಕೊತೀನಿ. ಅಂದರೆ R2 ಏನಿದೆ 4 ಇದೆನಾ. ಓಕೆನಾ, ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊತೀನ. ಇಲ್ಲಿ 2 ಇದೆ, 2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. R1 ಏನಿದೆ ಮೇಲೆ. ಆಮೇಲೆ ಎಲ್ಲದರಲ್ಲೂ ನೋಡ್ಕೊಳ್ರಿ, ಇದರಲ್ಲಿ ಕಂಡೀಷನ್ ಏನು ಗೊತ್ತಾ, R2 ತಗೊಂಡ್ರೆ ನೀವು ಮೇಲಿಂದ ತಗೊಂಡು ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. ಅಂದರೆ R2 ತಗೊಂಡಿರ ಅಂದರೆ ಇಲ್ಲಿ R2 ಮತ್ತು R1 ತಗೋಬೋದು. ಇಲ್ಲಿ R3 ನೆಕ್ಸ್ಟ್ R3 ಮಾಡ್ತಿದ್ದೀರಾ ಅಂದರೆ R3ನ ಚೇಂಜ್ ಮಾಡ್ಬೇಕಂದ್ರೆ R2 ಮತ್ತು R1 ಯೂಸ್ ಮಾಡ್ಕೋಬೋದು. R4 ಯೂಸ್ ಮಾಡ್ಕೊಳಕ್ಕೆ ಬರಲ್ಲ R3 ಇದ್ದಾಗ. ಈಗ ಅಕಸ್ಮಾತ್ R4 ಇದ್ದಾಗ R3 ಅಥವಾ ಇಲ್ಲಿ ಚೇಂಜ್ ಮಾಡ್ಬೇಕಾದ್ರೆ R3 ಅಥವಾ R2 ಅಥವಾ R1 ಏನಾದರೂ ಯೂಸ್ ಮಾಡ್ಕೋಬೋದು. ಆದರೆ R1 ಇದ್ದಾಗ R2 R3 R4 ಏನು ಯೂಸ್ ಮಾಡ್ಕೊಳಕ್ಕೆ ಬರಲ್ಲ. ಎಕ್ಸಾಂಪಲ್ ನೋಡ್ರಿ ಹೇಳ್ತೀನಿ, R2 ಚೇಂಜಸ್ ಟು 2 ಇಂಟು R1 ಅಂದರೆ ಮೇಲಿರೋದು, ಇದ್ರ ಮೇಲಿರೋದಷ್ಟು ಯೂಸ್ ಮಾಡೋಕ್ಕೆ ಬರುತ್ತೆ. ಇದು ಬಂದಾಗ ಇವೆರಡು ಯೂಸ್ ಮಾಡ್ಬೋದು, ಇದಕ್ಕೆ ಬಂದಾಗ ಇವು 3 ಯೂಸ್ ಮಾಡ್ಬೋದು. ಓಕೆನಾ, R2 ಚೇಂಜಸ್ ಟು 2 ಇಂಟು 2 - 2 ಇಂಟು R1. ಓಕೆನಾ, 4 - 2 2 4 4 - 4 ಅಲ್ಲಿ 0 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲೇನಿದೆ R2 ಏನಿದೆ 0 ಇದೆ, 0 - 2 ಇಂಟು R1 ಏನಿದೆ 1 ಇದೆ, 1 2 - 1 1 -2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ನೆಕ್ಸ್ಟ್ R2 ಏನಿದೆ 2 ಇದೆ, 2 ಮೈನಸ್ ಆ್ಯಸ್ ಇಟ್ ಈಸ್. 2 ಇಂಟು R1 ಏನಿದೆ 3 ಇದೆ, 2 - 3 2 6 ಏನಾಗುತ್ತೆ -4 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಓಕೆನಾ, R2 ಏನಿದೆ ಇಲ್ಲಿ R2 ಏನಿದೆ 1 ಇದೆ, 1 ಆ್ಯಸ್ ಇಟ್ ಬರ್ಕೊತೀನಿ. ಮೈನಸ್ ಆ್ಯಸ್ ಇಟ್ ಈಸ್ 2 ಆ್ಯಸ್ ಇಟ್ ಈಸ್. ಮತ್ತು R1 ಏನಿದೆ 4 ಇದೆ, 4 ಬರ್ಕೊತೀನಿ. 1 - 4 2 8 ಆಗುತ್ತೆ, ಅವಾಗ -7 ಆಗುತ್ತೆ. -7 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಇದಾಯಿತಾ. ನೆಕ್ಸ್ಟ್ ನಾವು ಇದನ್ನು 0 ಮಾಡಬೇಕು. ಹಂಗಾಗಿ R3 ಚೇಂಜಸ್ ಟು R3 - R1, 2 - 2 0 ಆಗುತ್ತಾ, ಹಂಗಾಗಿ 0 ಬರ್ಕೊತೀನಿ. ಓಕೆನಾ, ನೆಕ್ಸ್ಟ್ 3 - 1 ಏನಾಗುತ್ತೆ 2 ಆಗುತ್ತೆ, 2 ಬರ್ಕೊತೀನಿ. 4 - 3 ಏನಾಗುತ್ತೆ 1 ಆಗುತ್ತೆ. ಅರ್ಥ ಆಗ್ತಿದ್ದೇನಲ್ಲ. R3 - R1, R3 - R1, R3 - R1, 7 - 4 3. ಓಕೆನಾ, ಇದಾಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, R4 ಇದು 2 ಇದೆಲ್ಲ ಇದು ಚೇಂಜ್ ಮಾಡಬೇಕು. R4 ಚೇಂಜಸ್ ಟು R4 - R1, 2 - 1 2 - 2 0. ಓಕೆನಾ, 3 - 1 2, 1 - 3 -2, 4 - 4 0. ಓಕೆನಾ, ಇದನ್ನು ಮಿಸ್ಟೇಕ್ ಮಾಡ್ತೀರಾ ನೋಡಿರಿ. 1 - 3 = -2 ಆಗುತ್ತೆ ಯಾವಾಗಲೂ. ಓಕೆನಾ, -2. ನೆಕ್ಸ್ಟ್ ಏನು ಮಾಡ್ತೀವಿ, ಇದಾದಮೇಲೆ ಇದನ್ನು ಬರ್ಕೊತೀವಿ. ನೆಕ್ಸ್ಟ್ ಇದನ್ನು ಚೇಂಜ್ ಮಾಡಬೇಕಲ್ಲ, R3 ಏನಿದೆ ಇಲ್ಲಿ ಇದನ್ನು ಚೇಂಜ್ ಮಾಡಬೇಕು. ಓಕೆನಾ, ನೆನ್ಪಿಡ್ಕೊಳ್ಳಿ ಇದನ್ನು R3. ಆಮೇಲೆ 0 ಆಗಿದ್ದನ್ನು ಮತ್ತೆ ಮುಟ್ಟೋಕೆ ಹೋಗ್ಬಾರ್ದು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು.
R3 ಏನಿದೆ 2 ಇದೆ. R3 ಪ್ಲಸ್ R2 ಅಂದರೆ ಇದು ಪ್ಲಸ್ ಇದು ಮಾಡಿದಾಗ +2 -2 ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ. ಹಂಗಾಗಿ 0 ಬರ್ಕೊತೀನಿ. ನೆಕ್ಸ್ಟ್ ಇಲ್ಲೇನಿದೆ 1, ಇಲ್ಲಿ ನೋಡಿ ತೋರಿಸ್ತೀನಿ. ಇದು 2, R3 ಏನಿದೆ 2 ಪ್ಲಸ್ ಇಲ್ಲಿ R2 ಏನಿದೆ -2. ಓಕೆನಾ, ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆನಾ, ಅವಾಗೇನಿದೆ 0 ಬರುತ್ತೆ, 0 ಬರ್ಕೊತೀವಿ. ನೆಕ್ಸ್ಟ್ R3 ಏನಿದೆ 1 ಇದೆ. ಓಕೆನಾ, ಪ್ಲಸ್ R2 ಏನಿದೆ -4. ಓಕೆನಾ, 1 ಪ್ಲಸ್ ಇಂಟು ಮೈನಸ್ -4, 1 - 4 -3 ಬರ್ಕೊಂಡು. ಓಕೆನಾ, ನೆಕ್ಸ್ಟ್ ಏನಿದೆ R3 3 ಇದೆ. ಪ್ಲಸ್ R2 ಏನಿದೆ -7 ಇದೆ. ಓಕೆನಾ, 3 ಪ್ಲಸ್ ಇಂಟು ಮೈನಸ್ -7, 3 - 7 -4. ಓಕೆನಾ, -4 ಅದನ್ನು ಬರ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ R4 ಚೇಂಜ್ ಮಾಡ್ಬೇಕು, ಇದನ್ನು ಚೇಂಜ್ ಮಾಡ್ಬೇಕು. ಓಕೆನಾ, ಅವಾಗ ಏನು ಮಾಡ್ತೀವಿ, ಇದನ್ನು 0 ಮಾಡಬೇಕು. ಓಕೆನಾ, ಅವಾಗ ಏನು ಮಾಡ್ತೀವಿ, 2 ಇಲ್ಲಿ 2 -2 ಏನಕ್ಕೆ 0 ಆಗುತ್ತೆ. ಹಂಗಾಗಿ R4 ಪ್ಲಸ್ R2 ಮಾಡಬೇಕು. R3 ಮಾಡಿಬಿಟ್ಟಿದ್ದೀವಿ, 1 ಸೆಕೆಂಡ್. ಆ್ಯಕ್ಚುಲಿ ಇದು R4 ಪ್ಲಸ್ R2. ಓಕೆನಾ, ಅವಾಗ 2 ಪ್ಲಸ್ ಅಂದರೆ 2 ಪ್ಲಸ್ ಆಮೇಲೆ ಹಿಂಗೆ R4 2 ಇದೆ. R ಪ್ಲಸ್ ಆ್ಯಸ್ ಇಟ್ ಈಸ್ R2 ಏನಿದೆ -2 ಇದೆ. -2 ಪ್ಲಸ್ ಇಂಟು -2 2 - 2 0 ಆಗುತ್ತೆ. ಓಕೆ, ಹಂಗೆ ಆ್ಯಸ್ ಇಟ್ ಈಸ್ 0 ಬರ್ಕೊತೀನಿ. ನೆಕ್ಸ್ಟ್ R4 ಏನಿದೆ -2 ಇದೆ. R4 -2 ಇದೆ. ಪ್ಲಸ್ R2 ಏನಿದೆ ನೋಡಿ -4 ಇದೆ. ಓಕೆನಾ, -4 -2 ಪ್ಲಸ್ ಇಂಟು -4 -2 -6 -2 -4 ಏನಾಗುತ್ತೆ, -6 ಆಗುತ್ತೆ. -6 ಆಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ R4 ಏನಿದೆ ಇಲ್ಲಿ, R4 ಏನಿದೆ 0 ಇದೆ. ಓಕೆನಾ, ಪ್ಲಸ್ R2 ಏನಿದೆ -7 ಪ್ಲಸ್ ಇಂಟು -7 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಇಲ್ಲಿ ಮುಗೀತು ನೋಡಿರಿ. ಇದರಲ್ಲಿ ನೋಡಿ R4 ಇದ್ದರೆ R4ಇಂದ ಮೇಲಿಂದ ಯಾವ್ದಾದ್ರು ತೊಗೋಬೋದು, R4 ಮತ್ತು R2. ಇಲ್ಲಿ R3 ಇದ್ದರೆ R3 ಮತ್ತು ಮೇಲಿಂದ R2 ತೊಗೋಬೋದು. ಆದರೆ R4 ತೊಗೊಳಕ್ಕೆ ಬರಲ್ಲ ಇಲ್ಲಿ. ಓಕೆನಾ, ಕೆಳಗಿಂದ ತೊಗೊಳಕ್ಕೆ ಬರಲ್ಲ, ಮೇಲಿಂದ ಅಷ್ಟೇ ತೊಗೊಳಕ್ಕೆ ಬರೋದು. ಓಕೆನಾ, ನೆಕ್ಸ್ಟ್ R4 ಚೇಂಜಸ್ ಟು R4 ಇದೆಯಲ್ಲ, ಇದನ್ನು 0 ಮಾಡೋಕೆ. R4 -2 ಇಂಟು R3 2 ಇಂಟು R3 ಮಾಡಿದಾಗ ಇದು -6 ಆಗುತ್ತಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿದೆ ನೋಡಿರಿ, R4 ಏನಿದೆ -6 ಇದೆ. ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. 2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. R3 ಏನಿದೆ -3 ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 -6 + 6 0. ಓಕೆನಾ, 0 ಆಯಿತು. ಓಕೆನಾ, ನೆಕ್ಸ್ಟ್ 7 ಇದು ಈ ಫಸ್ಟ್ 2 0 ಆಗಿರುತ್ತಲ್ಲ, ಅಲ್ಲಿಂದ ಕೌಂಟ್ ಮಾಡ್ಬೋದು, ಇಲ್ಲಿಂದ ತೊಗೋಬೇಕು. ಓಕೆನಾ, ನೆಕ್ಸ್ಟ್ R4 ಇದಾದ್ಮೇಲೆ -7 ಇದೆ. -7 ಆ್ಯಸ್ ಇಟ್ ಈಸ್ ಇದು ಮೈನಸ್ ಆ್ಯಸ್ ಇಟ್ ಈಸ್. R4 -7 ಇದೆ, -7 ಸಿಂಬಲ್ 2 ಆ್ಯಸ್ ಇಟ್ ಈಸ್. R3 ಏನಿದೆ -4 ಇದೆ, -4 ಬರ್ಕೊತೀನಿ. -7 ಆ್ಯಸ್ ಇಟ್ ಈಸ್. ಮೈನಸ್ ಇಂಟು ಮೈನಸ್ ಪ್ಲಸ್ 4 2 8 8 - 7 1 ಆಗುತ್ತೆ. ಇದಿಷ್ಟು ಇದಾದಮೇಲೆ ಇದಿಷ್ಟು ನಮಗೆ 0 ಆಯಿತು. ಓಕೆನಾ, ಈಗ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಹೆಂಗೆ ಕಂಡುಹಿಡಿತಾರೆ ಅಂದರೆ ನಂಬರ್ ಆಫ್ ನಾನ್ ಜೀರೋ 1 2 3 4 ಇಲ್ಲಿ ಯಾವ 0 ಇಲ್ಲ, ಎಲ್ಲವೂ ನಂಬರ್ ಇದೆ 1 2 3 4. ಹಂಗಾಗಿ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ 4 ಆಗುತ್ತೆ. ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ = 4. ನೆಕ್ಸ್ಟ್ ಅದೇ ಥರನೇ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ನು 5th ಮಾಡ್ಯೂಲಲ್ಲಿ ಗಾಸ್ ಜಾರ್ಡನ್ ಫಸ್ಟ್ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಕಲ್ತ್ರಲ್ಲ, ಅದೇ ಥರನೇ ಇದು ಗಾಸ್ ಜಾರ್ಡನ್ ಮೆಥಡ್ ಅಂತ ಕೇಳ್ತಾರೆ. ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ ಬೈ ಗಾಸ್ ಜಾರ್ಡನ್ ಮೆಥಡ್ ಅಂತ ಕೇಳ್ತಾರೆ. ಕ್ವಶನ್ ಈ ಥರ ಕೊಡ್ತಾರೆ: x + y + z = 8, -x - y + 2z = -4, 3x + y - 7z = 14 ಅಂತ ಕೊಡ್ತಾರೆ. ಅದನ್ನು ನಾವು ಈ ಥರ ಹಿಂಗೆ ಬರ್ಕೋಬೇಕು. ಈಕ್ವೇಷನ್ 2 ಈಕ್ವೇಷನ್ 3 ಅಂತ ಬರ್ಕೋಬೇಕು. ಅಕಸ್ಮಾತ್ ನಮಗೆ ಇದು ಫಸ್ಟ್ ಈಕ್ವೇಷನ್ ಇರುತ್ತಲ್ಲ, ಯಾವಾಗಲೂ 1 ಇರಬೇಕು. ಅಂದರೆ ಇಲ್ಲಿ x ಪಕ್ಕಕ್ಕೆ ಏನಿದೆ 1 ಇದೆ, ಹಂಗಾಗಿ ಆ್ಯಸ್ ಇಟ್ ಈಸ್ 1 ಬರ್ಕೊತೀವಿ. ಅಕಸ್ಮಾತ್ ಏನಾರ ಇಲ್ಲಿ 3x ಅಂತ ಇತ್ತು ಅಂದರೆ ನಾವು ಇಂಟರ್ಚೇಂಜ್ ಮಾಡ್ಬೇಕು, ಇದನ್ನು ಮೇಲೆ ಹಾಕೋಬೇಕು, ಇದನ್ನು ಕೆಳ ಹಾಕೋಬೇಕು, ಆವಾಗ ಇಲ್ಲಿ 1 ಅಂತ ಬರುತ್ತೆ. ಓಕೆನಾ, ಅಂಡರ್ಸ್ಟುಡ್. ನೆಕ್ಸ್ಟು ಇದನ್ನು ಈಕ್ವೇಷನ್ ಅಂತ ಬರ್ದಾದ್ಮೇಲೆ ಇದ್ರ x ಪಕ್ಕಕ್ಕೆ ಏನಿದೆ 1 ಇದೆ, ಓಕೆ. ಇಲ್ಲಿ y ಪಕ್ಕಕ್ಕೆ ಏನಿದೆ 1 ಇದೆ, z ಪಕ್ಕಕ್ಕೆ ಏನಿದೆ 1 ಇದೆ. ಓಕೆನಾ, ಇಲ್ಲಿ x ಪಕ್ಕಕ್ಕೆ ಏನಿದೆ 1 ಇದೆ, y ಪಕ್ಕಕ್ಕೆ ಏನಿದೆ 1 ಇದೆ, z ಪಕ್ಕಕ್ಕೆ ಏನಿದೆ -2 ಇದೆ, -2 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನೆಕ್ಸ್ಟ್ 3 x ಪಕ್ಕಕ್ಕೆ ಏನಿದೆ 3 ಇದೆ, 3 ಆ್ಯಸ್ ಇಟ್ ಈಸ್. y ಪಕ್ಕಕ್ಕೆ ಏನಿದೆ 5. ಓಕೆ, ಮತ್ತು z ಪಕ್ಕಕ್ಕೆ ಏನಿದೆ -7 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಆಮೇಲೆ ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀವಿ, x y z ಯೂಸ್ ಮಾಡಿದ್ದೀವಿ ತಾನೇ, x y z ಯೂಸ್ ಮಾಡಿದ್ದೀವಿ. ಹೀಗಾಗಿ x y z ಆ್ಯಸ್ ಇಟ್ ಈಸ್ ಬರ್ಕೊತೀನಿ. = ಇದ್ರ ಪಕ್ಕಕ್ಕೆ ಏನಿದೆ 8 4 14 ಅಂತ ಇದೆ, 8 4 14. ಇದು ಯಾವ ಫಾರ್ಮಲ್ಲಿದೆ, ax = b. a ಅಂದರೆ ಇದು, x ಅಂದರೆ ಇದು, b ಅಂದರೆ ಇದು. ಇದನ್ನು ಬರ್ಕೊಂಡಾದ್ಮೇಲೆ ನಾವು a/b ಕ್ಯಾಲ್ಕುಲೇಟ್ ಮಾಡಬೇಕು. a/b ಅಂದರೆ a/b. a ಏನಿದೆ
ಇದಿಷ್ಟು ಮ್ಯಾಟ್ರಿಕ್ಸ್ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ. ಇಷ್ಟು ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ. ಬಿ ಏನಿದೆ 8 4 14 8 4 14 ಆ್ಯಸ್ ಇಟ್ ಈಸ್ ಬರ್ಕೊತೀನಿ ನಾನು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ನಾವು ಹೇಳಿದ್ವಲ್ಲ ಇದಿಷ್ಟನ್ನು ಝೀರೋ ಮಾಡಬೇಕು ಅಂತ. ಇದಿಷ್ಟನ್ನು ಝೀರೋ ಇದೆಯಲ್ಲ ಇದಿಷ್ಟನ್ನು ಝೀರೋ ಮಾಡಬೇಕು. ಆಮೇಲೆ ಇದನ್ನು ಝೀರೋ ಮಾಡಬೇಕು. ಫಸ್ಟ್ ಇದನ್ನು ಝೀರೋ ಮಾಡ್ಕೊಳ್ಳೋಣ, ಅದಾದಮೇಲೆ ಇದನ್ನು ಝೀರೋ ಮಾಡೋಣ. ಅಂದರೆ ಡಯಾಗ್ನಲ್ ಬಿಟ್ಟು ಕೆಳಗೆ ಮೇಲೆ ಎರಡು ಕಡೆ ಝೀರೋ ಮಾಡಬೇಕು ಇದರಲ್ಲಿ ಗಾಸ್ ಜಾರ್ಡನ್ ಮೆಥಡಲ್ಲಿ. ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಒಳಗೆ ಬರೀ ನಾವು ಕೆಳಗಿಂದಲ್ಲಿ ಝೀರೋ ಮಾಡಬೇಕಾಯ್ತು. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ತೀವಿ, R2 ಚೇಂಜ್ ಮಾಡಬೇಕು. R2ನ ಝೀರೋ ಮಾಡಬೇಕು. ಹಾಗಾಗಿ R2 ಚೇಂಜಸ್ ಟು R2 ಮೈನಸ್ R1 ಮಾಡಿದ್ರೆ 1 - 1 0 ಆಗುತ್ತಾ. 1 - 1 0 ಆಯ್ತಾ. 0 ಬರ್ಕೊಂತೀನಿ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ R3 ಇದು ನಾವು 1 ಮಾಡ್ಕೊಂಡು ನೆಕ್ಸ್ಟ್ ಇನ್ನೂ ಸ್ಟೆಪ್ ಮಾಡ್ಕೋಬೋದು. ಅಂದರೆ ಈಗ R1 ಅಷ್ಟೇ ಚೇಂಜ್ ಮಾಡಿ ಅಷ್ಟು ಬರ್ಕೊಂಡು ನೆಕ್ಸ್ಟ್ R3 ಚೇಂಜ್ ಮಾಡ್ಬೋದು, ಇಲ್ಲ ಎರಡು ಒಟ್ಟಿಗೆ ಮಾಡ್ಬೋದು, R2 ಮತ್ತು R3. ಓಕೆನಾ. ನೆಕ್ಸ್ಟು R2 ಚೇಂಜ್ ಮಾಡಬೇಕಲ್ಲ. ಈಗ 0 ಆಯಿತಾ. ನೆಕ್ಸ್ಟ್ ಇದು 1 ಇದೆನಾ. R2 ಏನಿದೆ 1 ಮೈನಸ್ ಅಲ್ಲೇನಿದೆ 1, ಹಂಗಾಗಿ ಇದು 0 ಆಯಿತು. ಓಕೆನಾ. ನೆಕ್ಸ್ಟಿಂದ R2 ಇಂದ -2 -2 ಆ್ಯಸ್ ಇಟ್ ಈಸ್ ಬರ್ಕೊಂತೀರ. ಮೈನಸ್ R1 ಏನಿದೆ ಇಲ್ಲಿ 1 ಇದೆ, -1 -2 -1 ಏನಾಗುತ್ತೆ -3 ಆಗುತ್ತೆ. ಹಾಗಾಗಿ -3 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ನೆಕ್ಸ್ಟ್ R2 ಏನಿದೆ 4 ಇದೆ, ಮೇಲೇನಿದೆ R1 8 ಇದೆ. 4 - 8 ಏನಾಗುತ್ತೆ -4 ಆಗುತ್ತೆ. ಯಾಕಂದರೆ ಗ್ರೇಟರ್ ನಂಬರ್ 4 -8 ಸಬ್ಟ್ರಾಕ್ಷನ್ನೇ ಮಾಡಬೇಕು. ಆದರೆ -8 ಯಾವುದಕ್ಕೆ ದೊಡ್ಡ ಬಿಗ್ ನಂಬರಿಗೆ ಯಾವ ಸೈನ್ ಇದೆ ಅದನ್ನು ಹಾಕಬೇಕು. 8 ಬಿಗ್ ನಂಬರ್, ಅದ್ರ ಸೈನು ಮೈನಸ್ ಇದೆ, -4 ಹಾಕ್ತೀವಿ. -4 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇದಾದಮೇಲೆ R3. ಈಗ R2 ಫುಲ್ ಇದನ್ನು ಬರೆದ್ವಿ. ನೆಕ್ಸ್ಟ್ R3 ಚೇಂಜ್ ಮಾಡ್ಬೇಕಲ್ಲ. R3 ಏನಿದೆ ಇಲ್ಲಿ 3, ಇದನ್ನು ಝೀರೋ ಮಾಡ್ಬೇಕಂದ್ರೆ 3 -3 ಇಂಟು R1 ಏನಿದೆ 3 ಇಂಟು 3 ಮಾಡಿದ್ರೆ 3 ಆಗುತ್ತೆ. 3 - 3 0 ಆಗುತ್ತೆ. ಹಾಗಾಗಿ ಇದನ್ನು ಬರ್ಕೊತೀನಿ ನೋಡಿರಿ. 3 - 3 ಆ್ಯಸ್ ಇಟ್ ಈಸ್ ಬರ್ಕೊಂಡು ಫಾರ್ಮುಲಾ ಪ್ರಕಾರ. R1 ಏನು 1 ಬರೆದೆ. ಅವಾಗೇನು ಬಂತು ಆನ್ಸರು 3 - 3 0 ಹಂಗೆ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, R3 ಏನಿದೆ ಇಲ್ಲಿ 5 ಇದೆ. ಓಕೆನಾ. 5 ಬರ್ಕೊತೀನಿ. ಮೈನಸ್ ಸೇಮ್ 3 ಹಂಗೆ ಇರ್ತೀನಿ. ಅದ್ರ R1 ಏನಿದೆ 1 ಇದೆ. ಓಕೆನಾ. 1 ಬರ್ಕೊತೀನಿ. 5 - 3 1 3 5 - 3 = 2. ಓಕೆನಾ. 2 ಬರ್ಕೊಂಡೆ. ನೆಕ್ಸ್ಟ್ R3 ಏನಿದೆ -7 -7 ಹಂಗೆ ಬರ್ಕೊತೀನಿ. -7 ಬರ್ಕೊಂಡೆ. ಆಮೇಲೆ ಮೈನಸ್ ಆ್ಯಸ್ ಇಟ್ ಈಸ್ ಇದನ್ನು ಹಂಗೆ ಇಟ್ಕೊಂಡೆ. 3 ಹಂಗೆ ಇಟ್ಕೊಂಡೆ. ಅದ್ರ R1 ಏನಿದೆ 1 ಇದೆ, 1 ಮಾಡ್ಕೊತೀನಿ. -3 3 1 3 -7 -3 ಏನಾಗುತ್ತೆ -10 ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕ್ಯಾಲ್ಕುಲೇಟ್ರಲ್ಲಿ ಮಾಡಿರಿ. -10 ಆಗುತ್ತೆ. -10 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಇದಿಷ್ಟು ಆಯಿತು. ನೆಕ್ಸ್ಟು ನಮಗೆ ಈಗ ಇದನ್ನು ಝೀರೋ ಮಾಡ್ಕೋಬೇಕಾ. ಹಂಗಾಗಿ ಏನು ಮಾಡ್ತೀನಿ, ಆಗಲೇ ಇಲ್ಲಿ ಮೇಲ್ಗಡೆ 0 ಆಯಿತಾ, ಅದನ್ನು ಇಂಟರ್ಚೇಂಜ್ ಮಾಡ್ತೀನಿ. ಅಂದರೆ R2ನ R3 ಬರಿತೀನಿ, R3ನ R2 ಬರಿತೀನಿ. ಈ ರೋನ ಇಲ್ಲಿ ಬರಿತೀನಿ, ಈ ರೋನ ಇಲ್ಲಿ ಬರಿತೀನಿ ನೋಡಿ. ಅವಾಗ ಈ ಥರ ಆಗುತ್ತೆ. ಅವಾಗ ಇದಿಷ್ಟು 0 ಆಯಿತಾ. ಓಕೆನಾ. ಇದಿಷ್ಟು 0 ಆದಮೇಲೆ ನಮಗೆ ಏನು ಮಾಡಬೇಕು, ಈಗ ಇದು ಕೆಳಗಿಂದು ಲೋಯರ್ ಟ್ರಯಾಂಗ್ಯುಲರು 0 ಆಯಿತು. ಈಗ ಮೇಲಿಂದ ಇಷ್ಟನ್ನು ಇದೈತಲ್ಲ, ಈಗ ಇದಿಷ್ಟು 0 ಆಯಿತು. ಈಗ ನಾವು ಇದನ್ನಿಷ್ಟನ್ನು 0 ಮಾಡ್ಕೊತ ಬರಬೇಕು. ಹಂಗಾಗಿ ಏನು ಮಾಡ್ತೀನಿ, ಈಗ R1 ಇದನ್ನು 0 ಮಾಡಬೇಕಲ್ಲ. ಹಂಗಾಗಿ R1 ಚೇಂಜಸ್ ಟು ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ. 2 - 2 ಏನಾಗುತ್ತೆ 0 ಆಗುತ್ತಾ. ಹಂಗಾಗಿ 2 ಇಂಟು R1 - R2 ಅಂತ ಬರ್ಕೊತೀನಿ. R1 ಚೇಂಜಸ್ ಟು 2 ಇಂಟು R1 - R2 ಅಂತ ಬರ್ಕೊತೀನಿ. ಆವಾಗ R1 ಏನಿದೆ ಇಲ್ಲಿ ಫಸ್ಟಿಂದ ಚೆಕ್ ಮಾಡ್ಕೊತ ಬರಬೇಕು. ಫಸ್ಟ್ ಏನಿದೆ 2 ಇದೆ. 2 ಇಂಟು R1 ಇಂದ 1, 2 ಇಂಟು 1 ಮೈನಸ್ R2 ಏನಿದೆ 0 ಇದೆ, 0. ಆನ್ಸರ್ ಏನಿದೆ 2 ಬಂತು. 2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ನೆಕ್ಸ್ಟ್ 2 ಇಂಟು R1 ಅಂದರೆ 2 ಇಂಟು 1 2 ಬರುತ್ತೆ. ಮೈನಸ್ ಆ್ಯಸ್ ಇಟ್ ಈಸು. R2 ಏನಿದೆ 2 ಇದೆ, 2 ಬರ್ಕೊತೀನಿ. 2 1 2 -2 0 ಆಗುತ್ತೆ. ಇಲ್ಲಿ 0 ಬರ್ಕೊತೀನಿ. ನೆಕ್ಸ್ಟ್ 2 ಇಂಟು R1 2 ಇಂಟು ಇಲ್ಲೇನು ನೆಕ್ಸ್ಟ್ R1 2 ಇಂಟು R1 2 ಬರ್ಕೊತೀನಿ. ಮೈನಸ್ ಹಂಗೆ ಬರ್ಕೊತೀನಿ. ಆಮೇಲೆ ಇಲ್ಲಿ R2 ಏನಿದೆ -10 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 1 2 + 10 12 ಆಗುತ್ತೆ. 12 ಬರ್ಕೊತೀನಿ. ನೆಕ್ಸ್ಟು ಏನು ಮಾಡ್ತೀನಿ, ನೆಕ್ಸ್ಟ್ 8 ಇದೆನಾ. 2 ಇಂಟು R1 ಏನೈತಿ 8 ಇದೆ. 2 ಇಂಟು 8 ಮೈನಸ್ ಹಂಗೆ ಬರ್ಕೊತೀನಿ. ಅರ್ಥ ಆಗಲಿಲ್ಲ ಅಂದರೆ ನೋಡಿರಿ. 2 ಇಂಟು 8 ಇಲ್ಲೇನಿದೆ R2 ಏನಿದೆ -4 ಇದೆನಾ. R2 ಏನಿದೆ ಅಲ್ಲ
1 ಸೆಕೆಂಡ್. ಇಲ್ಲಿ R2 ಏನಿದೆ -10 ಇದೆನಾ, -10 ಬರ್ಕೊತೀನಿ. ಅವಾಗೇನಾಗುತ್ತೆ, 8 1 8 2 16, ಮೈನಸ್ ಇಂಟು ಮೈನಸ್ ಪ್ಲಸ್ 10, ಅವಾಗೇನಾಗುತ್ತೆ 26. ಆ ಥರನೇ ಬರ್ದಿರೋದು ಇಲ್ಲಿ, ಓಕೆನಾ. ಅವಾಗ 26 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಈಗ ಇದೊಂದು 0 ಆಯಿತಾ. ನೆಕ್ಸ್ಟ್ ಇದನ್ನು 0 ಮಾಡ್ಬೇಕು. ಇದು ಸೇಮ್ R1 ಚೇಂಜ್ ಅಷ್ಟು ಅಂತ ಬರ್ಕೋಬೇಕು. R1 ಚೇಂಜ್ ಅಷ್ಟು R1 + 4 R3 ಅಂತ ಬರ್ತೀನಿ, ಓಕೆನಾ. ಅವಾಗ ಯಾಕಂದರೆ R1 ಚೇಂಜ್ ಅಷ್ಟು R1 ಏನಿದೆ 12 ಇದೆನಾ, ಇದನ್ನು 4 ಮಲ್ಟಿಪ್ಲೈ ಮಾಡಿದ್ರೆ 4 3 12, 12 - 12 0 ಆಗುತ್ತಾ. ಹಂಗಾಗಿ ಈ ಥರ ಬರ್ಕೊತೀನಿ. R1 ಚೇಂಜ್ ಅಷ್ಟು R1 + 4 × R3 ಮಾಡಿದಾಗ ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ನೋಡಿ 12 ಇದೆನಾ, ಅಲ್ಲಿ 0 ಆಗುತ್ತಾ. ನೆಕ್ಸ್ಟು 26 ಬರುತ್ತೆ. ಇಲ್ಲಿ 12 + 4 × R3 ಏನು -3 ಇದೆ ಹಿಂದ್ಗಡೆ ಅದರಲ್ಲಿ. ಹಂಗಾಗಿ 12 - 12 0 ಆಗುತ್ತೆ. ಇಲ್ಲಿ 0 ಬರ್ಕೊತೀನಿ. ನೆಕ್ಸ್ಟ್ ಏನಿದೆ R1 ಏನಿದೆ 26 ಇದೆ, ಪ್ಲಸ್ ಆ್ಯಸ್ ಇಟ್ ಈಸು 4 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. R3 ಏನಿದೆ -4 ಇದೆ, ಹೋಗಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 4 4 16, 26 - 16 ಆಗುತ್ತೆ 10 ಆಗುತ್ತೆ. 10 ಬರ್ಕೊತೀನಿ. ಇದಿಷ್ಟು ಆದಮೇಲೆ R1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ R1 ಕಂಪ್ಲೀಟ್ ಆಯಿತಾ, ಇದು 0 ಆಯಿತು. ನೆಕ್ಸ್ಟ್ ಇದನ್ನು 0 ಮಾಡ್ಬೇಕಾ. ಇದು ಏನಿದು R2, ಓಕೆನಾ. R2 ಚೇಂಜ್ ಅಷ್ಟು 3 × R2 ಇದೆನಲ್ಲ, ಇದನ್ನು 0 ಮಾಡ್ಬೇಕು. ಇದನ್ನು 3 ಮಲ್ಟಿಪ್ಲೈ ಮಾಡಿದ್ರೆ 30 ಆಗುತ್ತೆ. ಇದು 10 ಮಲ್ಟಿಪ್ಲೈ ಮಾಡಿದ್ರೆ 30 ಆಗುತ್ತೆ. ಹಂಗಾಗಿ ಇದನ್ನು ಕ್ಯಾನ್ಸಲ್ ಆಗುತ್ತೆ, ಇದು 0 ಆಗುತ್ತೆ. ಹಂಗಾಗಿ ಈ ಥರ ಫಾರ್ಮುಲಾ ಬರ್ಕೊತೀನಿ. ನೀವು ನೋಡಿ ಫಸ್ಟ್ ಈ ಕಡೆಯಿಂದ ಮಾಡ್ಬೇಕಾದ್ರೆ ಇಲ್ಲಿ R3, ಇಲ್ಲಿ ಇದನ್ನು 0 ಮಾಡ್ಬೇಕಂದ್ರೆ R1 0 ಮಾಡ್ಬೇಕಂದ್ರೆ R1 ಇದರಲ್ಲಿ ನೋಡಿ, ಈಗ ನೀವು ಇದನ್ನು R1ನ 0 R2ನ 0 ಮಾಡಬೇಕು ಅಂದರೆ R1ಅನ್ನು ಯೂಸ್ ಮಾಡ್ಕೋಬೋದು. R2 ಮತ್ತು R1ಅನ್ನು ಯೂಸ್ ಮಾಡ್ಕೋಬೋದು. R2 0 ಮಾಡ್ಬೇಕು. ಇದನ್ನು 0 ಮಾಡ್ಬೇಕಂದ್ರೆ R2 ಮತ್ತು ಮೇಲಿರೋದು ಯಾವುದನ್ನು R1 ಯೂಸ್ ಮಾಡ್ಕೊಂಡು ನೋಡಿ, R2 ಮತ್ತು R1 ಯೂಸ್ ಮಾಡ್ಕೊಂಡು ನಾನು ಇದನ್ನು R2ನ 0 ಮಾಡ್ಕೊತೀನಿ. R3ನ 0 ಮಾಡಬೇಕು ಅಂದರೆ R3 R2 R1 ಯಾವ್ದಾರ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅಂದರೆ ಮೇಲಿಂದಷ್ಟೇ ತೊಗೋಬೇಕು ಇದರಲ್ಲಿ, ಓಕೆನಾ. ಹಂಗೆ ಸೇಮ್ ನೋಡಿ R2 R1 ಚೇಂಜ್ ಇದರಲ್ಲಿ ನೋಡಿ. ಈಗ ಈ ಕಡೆ ಇದಿಷ್ಟು ಲೋವರ್ ಟ್ರಯಾಂಗಲ್ ಮುಗೀತು ಅಂದರೆ ಕೆಳಗಿಂದಷ್ಟು 0 ಆಯಿತಾ. ಆಮೇಲೆ ಮೇಲಿಂದ 0 ಮಾಡ್ಬೇಕಂದ್ರೆ ಈಗ R1 ಚೆಕ್ ಮಾಡ್ಬೇಕಂದ್ರೆ ಇವೆರಡನ್ನ ಕೆಳಗಿಂದ ಎರಡನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಇದರಲ್ಲಿ R2 ಮಾಡಬೇಕು ಅಂದರೆ R3 ಇದಷ್ಟೇ ಯೂಸ್ ಅದ್ರ ಕೆಳಗಿಂದಷ್ಟೇ ಯೂಸ್ ಮಾಡಬೇಕು, ಓಕೆನಾ. ಅಂದರೆ R2 ಚೇಂಜ್ ಮಾಡ್ಬೇಕಂದ್ರೆ R3 ಯೂಸ್ ಮಾಡ್ಕೊಂಡು ಅಷ್ಟೇ ಮಾಡ್ಬೋದು, ಓಕೆ. ಅದೇ ಥರನೇ R2 ಇದನ್ನು 0 ಮಾಡ್ಬೇಕಂದ್ರೆ R3 ಹತ್ತನೇ R2 ಮತ್ತು R3 ಇದು R2ನ ಚೇಂಜ್ ಮಾಡ್ಬೇಕಂದ್ರೆ R2 ಮತ್ತು R3ನ ಯೂಸ್ ಮಾಡ್ಕೊಂಡು 0 ಮಾಡ್ಕೋಬೋದು, ಓಕೆನಾ. ಅವಾಗ ಏನು ಮಾಡ್ತೀವಿ, ಇದನ್ನು R1 ಆ್ಯಸ್ ಇಟ್ ಈಸ್ ರೋ ಬರ್ಕೊತೀನಿ, R3 ರೋನ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಇಲ್ಲಿ 0 ಹಂಗೆ ಇರುತ್ತೆ. ನೆಕ್ಸ್ಟ್ 0 ಹಂಗೆ ಇರುತ್ತೆ. ನೆಕ್ಸ್ಟ್ ಏನಿದೆ ಇದನ್ನು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. R3 ಏನಿದೆ 3 × R2 ಏನಿದೆ 2 ಇದೆ, ಓಕೆನಾ. 2 ಬರ್ಕೊತೀನಿ ಮೈನಸ್ ಆ್ಯಸ್ ಯೂಶುವಲ್ 10 × R3 ಏನಿದೆ ಇಲ್ಲಿ 0 ಇದೆ, ಓಕೆನಾ. R3 ಏನಿದೆ 0, ಅವಾಗ 3 2 6 - 0 6 ಬರುತ್ತೆ. 6 ಬರ್ಕೊತೀನಿ. ನೆಕ್ಸ್ಟ್ R3 ಏನಿದೆ 3 × R3 ಏನಿದೆ -10 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಮೈನಸ್ 10 ಇಲ್ಲಿ 10 ಇದೆ 10 ಹಂಗೆ ಬರ್ಕೊತೀನಿ. R3 ಏನಿದೆ ಇದರಲ್ಲಿ R3 ಏನಿದೆ -4 ಬರ್ಕೊತೀನಿ. 10 × 3 × -10 -30, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 10 4 40, 40 - 30 10 ಆಗುತ್ತೆ. ಆ್ಯಸ್ ಇಟ್ ಈಸ್ ಇಲ್ಲಿ 10 ಬರ್ಕೊತೀನಿ. ಇಲ್ಲಿಗೆ ಇದು ಇರೋ ಕಂಪ್ಲೀಟ್. ಈಗ ನೋಡಿರಿ, ಇಲ್ಲಿ ಮೇಲಿಂದ 3 0 ಆಯಿತು, ಕೆಳಗಿಂದು ಇದಿಷ್ಟು 0 ಆಯಿತು, ಇದಿಷ್ಟು 0 ಆಯಿತು, ಓಕೆನಾ. ಇದಿಷ್ಟು ಬರಿತೀವಿ. ಆಮೇಲೆ AX = B ಫಾರ್ಮಲ್ ಮತ್ತೆ ಬರಿಬೇಕು. AX = B ಅಂತ ಬರ್ದು ಇದರಲ್ಲಿ A ಏನೈತಿ ಇದು ಬರಿಬೇಕು, 2 0 0 ಇದನ್ನು ಬರಿತೀವಿ. X ಏನಿದೆ XYZ, ಆಮೇಲೆ B ಏನಿದೆ 10 ಮತ್ತು 10 -4 ಇದೆ, 10 10 -4 ಅಂತ ಬರಿತೀವಿ. ಆಮೇಲೆ ಇದರಲ್ಲಿ ಗಾಸ್ ಜಾರ್ಡನ್ ಮೆಥಡಲ್ಲ X Y ವ್ಯಾಲ್ಯೂ Z ವ್ಯಾಲ್ಯೂನ ಕಂಡುಹಿಡಿಬೇಕು. ಇಲ್ಲಿ ನೋಡಿಲ್ಲಿ 2X = 10 ಅಂತ ಬರ್ಕೋಬೇಕು. 2X = 10, 6Y = 10, -3Z = -4 ಅಂತ ಬರ್ಕೋಬೇಕು. -2X = 10, 6Y = 10, -3Z = -4, ಓಕೆನಾ. ಇದು ಮಾಡಿ ಎರಡು ಓಲ್ಡ್ ಡಿಜಿಟಲ್ ಅಂದರೆ
ಒಂದೇ ಡಿಜಿಟ್ ಮಲ್ಟಿಪ್ಲಿಕೇಶನ್ 2x = 10 ಅಂತ ಇದೆ. ಹೀಗಾಗಿ x = 10 ಇದನ್ನು ಈ 2 ಹೋಗುತ್ತೆ. ಆವಾಗ 10/2 ಏನಾಗುತ್ತೆ, 2 1 2 5 ಆನ್ಸರ್ 5 x 5 ಸಿಗುತ್ತೆ. ನೆಕ್ಸ್ಟ್ 6y = 10 ಅಂದರೆ ಈ 6 ಹೋಗುತ್ತೆ, 10/6 ಆಗುತ್ತೆ. ಆವಾಗ 5/3 y = 5/3 ಆಗುತ್ತೆ. ಓಕೆನಾ. ಆಮೇಲೆ z = -3 ಇದನ್ನು ಈ ಕಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, -4/-3 ಏನಾಗುತ್ತೆ, ಮೈನಸ್ ಸಿಂಬಲ್ ಕ್ಯಾನ್ಸಲ್ ಆಗುತ್ತೆ, 4/3 z = 4/3. ನೀವು ಇದನ್ನು x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ಕಂಡುಹಿಡಿದ ಮೇಲೆ ನೀವು ಮಾಡಿರೋದು ಕರೆಕ್ಟ್ ಆಯ್ತಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇವು 3 ಈಕ್ವೇಷನ್ ಇದೆ ಅಲ್ಲ, ಇವು 3 ಈಕ್ವೇಷನಲ್ಲಿ ಯಾವುದ್ರಲ್ಲ x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ಹಾಕಿದರೆ ಕರೆಕ್ಟ್ ಆನ್ಸರ್ ಬರಬೇಕು. ನಾನು ಅದಕ್ಕೆ ಅವಾಗ ಏನು ಮಾಡ್ತೀನಿ ಅಂದರೆ, ಈಗ x + y + z = 8 ಅಂತ ಬರ್ಕೊತೀನಿ. x ವ್ಯಾಲ್ಯೂ ಏನಿದೆ 5 ಇದೆ, ಪ್ಲಸ್ y ವ್ಯಾಲ್ಯೂ ಏನಿದೆ 5/3 ಇದೆ, ಪ್ಲಸ್ z ವ್ಯಾಲ್ಯೂ ಏನಿದೆ 4/3 ಇದೆ, = 8 ಅಂತ ಬರ್ತೀವಿ. ಈಗ ಇದಿಷ್ಟು ಬರ್ತೀವಿ. ಇದನ್ನು ಕ್ಯಾಲ್ಸಿಯಲ್ಲರ್ ಹಾಕ್ರಿ, ಅಥವಾ ಒಂದು ಸೆಕೆಂಡ್, ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಹಾಕ್ರಿ. 5 + 5 + 5/3 + 4/3 ಆನ್ಸರ್ ಏನು ಬರುತ್ತೆ, 8 ಬರುತ್ತೆ. ಹಂಗಾಗಿ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ, 8 = 8 ಅಂತ ಬರುತ್ತೆ. ಆವಾಗ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ. ಓಕೆನಾ. ಆವಾಗ ಇದು ಗಾಸ್ ಜಾರ್ಡನ್ ಮೆಥಡ್ ಕಂಪ್ಲೀಟ್ ಆಗುತ್ತೆ. ಅದೇ ಥರನೇ ಇನ್ನೊಂದು ನ್ಯೂಮರಿಕಲ್ ಇದೆ. 2x 3y ಮತ್ತು 4x + ಈ ಥರ = 2x = 2 ಅಂತ ಕೊಟ್ಟಿರ್ತಾರೆ. ಫಸ್ಟ್ ಈಕ್ವೇಷನನ್ನು ಬರ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರು, ಒಂದು ಸೆಕೆಂಡ್, ನೆಕ್ಸ್ಟ್ ಸೇಮ್ ಅದೇ ಥರನೇ ಇದೆ. ಇದನ್ನು ಸಾಲ್ವ್ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಸೇಮ್ ಇದೇ ಥರನೇ ಗಾಸ್ ಜಾರ್ಡನ್ ಮೆಥಡ್ ಹೇಳ್ಕೊಟ್ನಲ್ಲ, ಅದೇ ಥರನೇ ಇದೊಂದು ಕ್ವಶನ್ ಇದೆ. ನೆಕ್ಸ್ಟ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನಂದರೆ, ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಮತ್ತು ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಆ್ಯಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ ಅಂತ ಕೇಳ್ತಾರೆ. ಕ್ವಶನ್ ಈ ಥರ ಕೊಟ್ಟು ವಿತ್ ಇನಿಷಿಯಲ್ ವೆಕ್ಟರ್ 1 0 0 ಅಥವಾ 1 1 1 1 0 1 ಏನಂತ ಕೊಡ್ಬೋದು. ಟಿ ಅಂತ ಕೊಡ್ತಾರೆ. ಟಿ ಅಂದರೆ ಟ್ರಾನ್ಸ್ಪೋಸ್, ಅಡ್ಡ ಕೊಟ್ಟಿರೋದು ಉದ್ದ ಬರೀಬೇಕು. ಲೆಟ್ ಎ = ಈ ಥರ ಬರೀಬೇಕು. ಎ ಏನು ಕೊಟ್ಟಿದ್ದಾರೆ, ಇದು ಎ. ಎಕ್ಸ್ ಅಂತ ತೊಗೋಬೇಕು ನಾವು. ಎಕ್ಸ್ ಅಂದರೆ ಇದು ಕೊಟ್ಟಿರ್ತಾರಲ್ಲ, ಅದನ್ನು ಅಡ್ಡ ಕೊಟ್ಟಿರ್ತಾರೆ. ಟಿ ಅಂದರೆ ಟ್ರಾನ್ಸ್ಪೋಸ್, ಅದನ್ನು ಉದ್ದ ಬರಿತೀವಿ. ನೆಕ್ಸ್ಟ್ ಫಸ್ಟ್ ಏನು ಕೊಟ್ಟಿರ್ತಾರೆ, ಇದು ಅಪ್ ಟು 4 ನೊಟೇಷನ್ ಅಂತ ಕೊಟ್ಟಿರ್ತಾರೆ. ಅಪ್ ಟು x⁴ ಅಂತ ಕೊಟ್ಟಿರ್ತಾರೆ. x⁴ ಅಂತ ಕೊಟ್ಟಿರ್ತಾರೆ. ಅಥವಾ ಏನು ಕೊಟ್ಟಿಲ್ಲ ಅಂದರೆ ನಾವು 4 ಇಟ್ರೇಷನ್ ಮಾಡಬೇಕು. ಓಕೆನಾ. ಫಸ್ಟು ಲೆಟ್ ಎ = ಇದು ಬರೀಬೇಕು, x = ಇದು ಬರಬೇಕು, ಇದು ಬರ್ಬೇಕು ಕೊಟ್ಟಿರ್ತಾರೆ, ಅದನ್ನು ಬರೀಬೇಕು. ನೆಕ್ಸ್ಟ್ ax⁴0 ಅಂತ ಬರ್ಕೋಬೇಕು. ಅಂದರೆ ಸ್ಟಾರ್ಟಿಂಗ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ. ax 0 ಅಂತ ಬರ್ಬೇಕು. ಎ ಏನಿದೆ ಬರ್ಕೊತೀವಿ, ಎಕ್ಸ್ ಏನಿದೆ ಇದನ್ನು ಮಾಡ್ಕೊತೀವಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋದು, ಇದು ಎಷ್ಟಿದೆ, 3 rows ಇದೆ, 3 ಕಾಲಮ್ ಇದೆ. ಓಕೆನಾ. 3 rows 3 ಕಾಲಮ್ಸ್ ಇದೆ. ಓಕೆನಾ. ಇಲ್ಲಿ ಎಷ್ಟು ರೋ ಇದೆ, 3 rows 1 ಕಾಲಮ್. 3 ರೋ ಇದ್ದಾವೆ, ಒಂದೇ ಒಂದು ಕಾಲಮ್ ಇದೆ. ಓಕೆನಾ. ಇದು ಬರ್ಕೋಬೇಕು, 3 rows × 3 ಕಾಲಮ್. ಇದೇನಿದೆ 1 2 3 ಫಸ್ಟ್ ಬರೀಬೇಕು, ರೋ ಬರೀಬೇಕು, ಆಮೇಲೆ ಕಾಲಮ್ ಬರೀಬೇಕು. ಎಷ್ಟಿದೆ, 3 rows ಇದೆ, ಒಂದೇ ಒಂದು ಕಾಲಮ್ ಇದೆ. ಓಕೆನಾ. ಹಿಂಗೆ ಫಸ್ಟಿಂದ ಮತ್ತು ಇದು ಲಾಸ್ಟಿಂದ ಇದನ್ನು ಜಾಯಿನ್ ಮಾಡಬೇಕು. ಅವಾಗ 3 × 1 ಮ್ಯಾಟ್ರಿಕ್ಸಲ್ಲಿ ನಮಗೆ ಆನ್ಸರ್ ಬೇಕು. ನೋಡ್ರಿ, 3 ಇದೇನು 3 rows ಇದೆ, 1 2 3 ಇದೆ. ಆನ್ಸರ್ ಏನು, ಇದು ಕಾಲಮ್ ಎಷ್ಟಿದೆ, 1 ಅಂದರೆ 3 × 1 ಅಲ್ಲಿ ನಮಗೆ ಆನ್ಸರ್ ಬರುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ. ಓಕೆನಾ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೆಂಗಂತ ಗೊತ್ತಾ, 2 × 1 ಏನಾಗುತ್ತೆ, 2 × 1 2 ಬರುತ್ತೆ. ಪ್ಲಸ್ ಬರ್ಕೋಬೇಕು. ಇದು ಫಸ್ಟ್ ಇಂಟು ಫಸ್ಟು, ಸೆಕೆಂಡ್ ಇಂಟು ಸೆಕೆಂಡು, ಥರ್ಡ್ ಇಂಟು ಥರ್ಡ್ ಮಾಡಬೇಕು. ಓಕೆನಾ. 2 × 1 2 ಬರ್ಕೊತೀನಿ, ಪ್ಲಸ್ 0 × 0 0 ಬರ್ಕೊತೀನಿ, ಪ್ಲಸ್ 1 × 0 0 ಬರ್ಕೊತೀನಿ. ಎಲ್ಲಿಗೆ ಮುಗೀತು. ಹಿಂಗೆ ಎಲ್ ಶೇಪಲ್ಲಿ ಬರ್ಬೇಕು, ಹಿಂಗೆ ಬಂದು ಹಿಂಗೆ ಹೋಗ್ಬೇಕು, ಹಿಂಗೆ ಈ ಥರ. ಓಕೆನಾ. ನೆಕ್ಸ್ಟ್ 0 × 1 0, ಪ್ಲಸ್ 2 × 0 0, ಪ್ಲಸ್ 0 × 0 0. ಓಕೆನಾ. ಸೆಕೆಂಡ್ ರೋ ಮುಗೀತು. ನೆಕ್ಸ್ಟು ಇಲ್ಲಿ 1 × 1 1, ಪ್ಲಸ್ 0 × 0 0, 2 × 0 0. ಓಕೆನಾ. 2 + 0 + 0 2 ಬರುತ್ತೆ, 0 + 0 0, ಆಮೇಲೆ 1 + 0 + 0 1 ಬರುತ್ತೆ. ನಮಗೆ ಆನ್ಸರ್ ಏನು ಬಂತು,
201 ಬರುತ್ತೆ. ಇದರಲ್ಲಿ ದೊಡ್ಡ ನಂಬರ್ ಯಾವುದು, ಬಿಗ್ಗೆಸ್ಟ್ ನಂಬರ್ ಯಾವುದು, 2. ಓಕೆನಾ. 2ನ ಕಾಮನ್ ತೆಗಿತೀವಿ, ಅಂದರೆ ಈ ಥರ ಹೊರ ಬರ್ಕೊತೀವಿ. ಆಮೇಲೆ ಯಾವುದನ್ನು ಹೊರಗೆ ತೆಗೆದಿರ್ತೀವೋ ಅದರಿಂದ ಡಿವೈಡ್ ಮಾಡಬೇಕು. ಹಂಗೆ ಅಂದರೆ ಇದರಲ್ಲಿ 2ನ ಇದರಲ್ಲಿ ಲಾರ್ಜೆಸ್ಟ್ ನಂಬರ್ 2, 0, 1 ಇದೆ. ಇದರಲ್ಲಿ ಮೂರರಲ್ಲಿ ಲಾರ್ಜೆಸ್ಟ್ ನಂಬರ್ 2. ಅದಕ್ಕೆ ಲಾರ್ಜೆಸ್ಟ್ ನಂಬರ್ ಇರುತ್ತಲ್ಲ ಅದರಿಂದ ಎಲ್ಲದನ್ನು ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಇದು ಲಾರ್ಜೆಸ್ಟ್ ನಂಬರ್ 2ನ 2ಇಂದ 2 ಡಿವೈಡ್ ಮಾಡಬೇಕು. 2 1 2 1 ಆನ್ಸರ್ ಏನು ಬಂತು, 1 ಬಂತಾ. ಅದು ಹಂಗಾಗಿ ಇಲ್ಲಿ ಆನ್ಸರ್ 1 ಬರೀಬೇಕು. ನೆಕ್ಸ್ಟ್ 0 ಡಿವೈಡೆಡ್ ಬೈ 2 ಏನಾಗುತ್ತೆ, 0ನ ಬರುತ್ತೆ, 0 ಬರ್ಕೊತೀನಿ. ನೆಕ್ಸ್ಟ್ 1, ಇಲ್ಲಿ 1 ಇದೆನಾ, 1 ಡಿವೈಡೆಡ್ ಬೈ 2ನ ಏನು ಬರುತ್ತೆ, 0.5 ಬರುತ್ತೆ, 0.5 ಬರೀತೀನಿ. ಆಮೇಲೆ ಯಾರು ಲಾರ್ಜೆಸ್ಟ್ ನಂಬರ್ ಇದೆಯಲ್ಲ ಅದನ್ನು ಕಾಮನ್ ತಗೊತೀನಿ, 2. ಕಾಮನ್ ತಗೊಂಡು ಇದರಿಂದ ಡಿವೈಡ್ ಮಾಡ್ಬೇಕು ಎಲ್ಲದು. ಈ 2 ಇದರಲ್ಲಿ ಲಾರ್ಜೆಸ್ಟ್ ನಂಬರ್ 2 ಇದೆ, ಹಾಗಾಗಿ ಕಾಮನ್ ತೆಗಿತೀವಿ. ಮತ್ತು ಇವು ಅಷ್ಟು ನಂಬರ್ ಇವು 3 ಡಿಜಿಟಿಗೆ ಡಿವೈಡೆಡ್ ಬೈ 2 ಮಾಡ್ತೀವಿ. ಅವಾಗ ಏನಾಗುತ್ತೆ, 2 1 0 1 0 0.5 ಅಂತ ಬರ್ಕೊತೀವಿ. ಇದೇನಾಗುತ್ತೆ, ಇದು ಲ್ಯಾಂಬ್ಡಾ ಪವರ್ 1. ಇದನ್ನು ಲ್ಯಾಂಬ್ಡಾ ಪವರ್ 1 ಅಂತಾರೆ, ಇದನ್ನು ಎಕ್ಸ್ ಪವರ್ 1 ಅಂತಾರೆ. ಇಲ್ಲಿ ಫಸ್ಟ್ ನಾವು x0 ತೊಗೊಂಡಿರ್ತೀವಿ, ಈಗ x1 ಸಿಗುತ್ತೆ ನಮಗೆ. ಲ್ಯಾಂಬ್ಡಾ ಪವರ್ 1 ಇದಕ್ಕೆ 2ಗೆ ಲ್ಯಾಂಬ್ಡಾ ಪವರ್ 1 ಐಗನ್ ವ್ಯಾಲ್ಯೂ, ಇದನ್ನು ಐಗನ್ ವೆಕ್ಟರ್ ಅಂತ ಕರೀತಾರೆ. ಓಕೆನಾ. ಲ್ಯಾಂಬ್ಡಾ ಪವರ್ 1 ಎಕ್ಸ್ ಪವರ್ 1. ಓಕೆನಾ. ಈ ಥರ ಬರ್ತಾದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ಇಲ್ಲಿ AX0 ತೊಗೊಂಡಿದ್ವಿ, ಅಂದರೆ ಎಕ್ಸ್ ಪವರ್ 0 ತೊಗೊಂಡಿದ್ವಿ. ನಿಮಗೀಗ ಎಕ್ಸ್ ಪವರ್ 1 ಬಂತ, ಹಂಗಾಗಿ ಎಕ್ಸ್ ಪವರ್ 1 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಎಕ್ಸ್ ಪವರ್ ಏನಂದ್ರೆ ಏನೈತಿ, 1 0 0.5 ಇದನ್ನು 1 0 0.5 ಇದೆ. ಸೇಮ್ ಇದೇ ಥರನೇ ಮಲ್ಟಿಪ್ಲೈ ಮಾಡ್ಕೊತ ಹೋಗೋದು. 2 ಇಂಟು ಇದು 3 x 3 ಮ್ಯಾಟ್ರಿಕ್ಸ್, 3 ರೋಸ್ 3 ಕಾಲಮ್ಸ್ ಇದೆ. ಇದು 3 x 3 ರೋಸ್ ಇದೆ, 1 ಕಾಲಮ್ ಇದೆ. ಹಾಗಾಗಿ ಆನ್ಸರ್ ನಮಗೆ ಎದ್ರಲ್ಲಿ ಬರಬೇಕು, 3 x 1 ಬರೀಬೇಕು. ಓಕೆನಾ. 2 ಇಂಟು 1 2 ಬರ್ಕೊತೀನಿ, ಪ್ಲಸ್ 0 ಇಂಟು 0 0, 1 ಇಂಟು 0.5 0.5, ನೆಕ್ಸ್ಟ್ 0 ಇಂಟು 1 0, 2 ಇಂಟು 0 0, 0 ಇಂಟು 0.5 0 ಬರುತ್ತೆ. ನೆಕ್ಸ್ಟ್ 1 ಇಂಟು 1 1 ಬರಿತೀನಿ, 0 ಇಂಟು 0 0 ಬರಿತೀನಿ, 2 ಇಂಟು 0.5 1 ಬರುತ್ತೆ, 1 ಬರುತ್ತೆ, ಅದನ್ನು ಬರ್ಕೊತೀನಿ. ಇದಿಷ್ಟು ಆ್ಯಡ್ ಮಾಡಿದ್ರೆ 2.5 ಬರುತ್ತೆ. ಇಲ್ಲಿ 0 ಮತ್ತು ಇಲ್ಲಿ 2. ಇದರಲ್ಲಿ 2.5 0 2 ಒಳಗೆ ಯಾವುದು ಗ್ರೇಟೆಸ್ಟ್ ನಂಬರು, 2.5ನಾ. ಹಾಗಾಗಿ 2.5 ಹೊರಗೆ ಕಾಮನ್ ತೆಗಿತೀನಿ, ಮತ್ತು 2.5ಇಂದ ಎಲ್ಲದನ್ನು ಡಿವೈಡ್ ಮಾಡ್ತೀನಿ. ಆವಾಗ ಆನ್ಸರ್ 1 0 0.8. ಅಕಸ್ಮಾತ್ ನಿಮಗೇನೋ ಗೊತ್ತಾಗಲಿಲ್ಲ ಅಂದರೆ ಕ್ಯಾಲ್ಸಿ ಒಳಗೆ ಮಾಡಿ. ಈಗ ನೋಡಿ, ಇಲ್ಲಿ ಇದರಲ್ಲಿ ಲಾರ್ಜೆಸ್ಟ್ ನಂಬರ್ 2.5ನಾ, 2.5 ಡಿವೈಡೆಡ್ ಬೈ 2.5 ಏನಾಗುತ್ತೆ, 1 ಆಗುತ್ತೆ. ಹಂಗಾಗಿ 1 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, 0 ಡಿವೈಡೆಡ್ ಬೈ ಏನಾಗುತ್ತೆ, 2.5 ಏನಾಗುತ್ತೆ, 0ನ ಬರುತ್ತೆ. ಹಾಗಾಗಿ 0 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಿದೆ, 2.5 ಆದಮೇಲೆ 2. ಓಕೆನಾ. 2 ಡಿವೈಡೆಡ್ ಬೈ 2.5 ಏನಾಗುತ್ತೆ, 0.8. ಹಾಗಾಗಿ 0.8 ಬರ್ಕೊಂಡಿದ್ದೀನಿ. ಅವಾಗ ಇದೇನಾಗುತ್ತೆ, ಅಲ್ಲಿ ಲ್ಯಾಂಬ್ಡಾ ಪವರ್ 1 ಎಕ್ಸ್ ಪವರ್ 1 ಆಗುತ್ತೆ, ಇಲ್ಲಿ ಲ್ಯಾಂಬ್ಡಾ ಪವರ್ 2 ಎಕ್ಸ್ ಪವರ್ 2 ಆಯಿತಾ. ನೆಕ್ಸ್ಟ್ ಹಂಗಾಗಿ ಎಕ್ಸ್ ಪವರ್ 2 ಅಂತ ಬರ್ಕೊತೀನಿ. ಎಕ್ಸ್ ಪವರ್ 2 ಇಲ್ಲಿ 1 ಆಯಿತು, ನೆಕ್ಸ್ಟ್ 2 ಆಯಿತು. ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬರ್ಕೊತೀನಿ. ಲ್ಯಾಂಬ್ಡಾ ಪವರ್ 2 ಅಂದರೆ 1 0 0.8 ಹಂಗೆ ಬರ್ಕೊತೀನಿ. ಇದರಲ್ಲಿ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು ಸೇಮ್. 1 ಇಂಟು 2 ಇಂಟು 1 2 ಪ್ಲಸ್ 0 ಇಂಟು 0 0, 1 ಇಂಟು 0.8 0 ಇಂಟು 1 0, 2 ಇಂಟು 0 0, 0 ಇಂಟು 0.8 0, 1 ಇಂಟು 1 1, ಪ್ಲಸ್ 0 ಇಂಟು 0 0, ಪ್ಲಸ್ 2 ಇಂಟು 0.8 1.6 ಆನ್ಸರ್ ಬರುತ್ತೆ. ಇದಿಷ್ಟು ಆ್ಯಡ್ ಮಾಡಿದಾಗ 2.8 ಬರುತ್ತೆ, 0 ಆಮೇಲೆ 2.6. 2.8 ಮತ್ತು 2.6 0 ಒಳಗೆ ಯಾವುದು ಗ್ರೇಟೆಸ್ಟ್ ನಂಬರ್, 2.8. ಹಾಗಾಗಿ 2.8 ಹೊರ ಬರ್ಕೊತೀನಿ, ಮತ್ತು 2.8ಇಂದ ಎಲ್ಲದನ್ನು ಡಿವೈಡ್ ಮಾಡ್ತೀನಿ. ಅವಾಗ ಆನ್ಸರು 1 0 0.9286 ಏನು ಬರುತ್ತೆ ಅಷ್ಟು ನಂಬರ್ ಬರಬೇಕು. ಅವಾಗ ಏನಾಗುತ್ತೆ, ಇದು ಲ್ಯಾಂಬ್ಡಾ ಪವರ್ 3 ಎಕ್ಸ್ ಪವರ್ ಲ್ಯಾಂಬ್ಡಾ ಪವರ್ 3 ಇದು ಎಕ್ಸ್ ಪವರ್ 3 ಬರುತ್ತೆ. ನೆಕ್ಸ್ಟ್ ಹಂಗೆ ಸೇಮ್ ಎಕ್ಸ್ ಪವರ್ ಇಂಟು ಎಕ್ಸ್ ಪವರ್ 3 ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಎಕ್ಸ್ ಪವರ್ 3 ಏನು ಬಂದಿತ್ತು ನಮಗೆ ಹಳೆದರಲ್ಲಿ 0 1 0 0.9286 ಬರ್ಕೊತೀನಿ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 1 2 ಪ್ಲಸ್ 0 ಇಂಟು 0 0, 1 ಇಂಟು 0.9286 0 ಬರ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. 1 ಇಂಟು 1 1 ಪ್ಲಸ್ 0 ಇಂಟು 0 0 ಪ್ಲಸ್ 2 ಇಂಟು 0.9286 1.8597 ಬರುತ್ತೆ.
ನೆಕ್ಸ್ಟ್ ಆ್ಯಡ್ ಮಾಡಿದಾಗ 2.9286 ಬರುತ್ತೆ ಮತ್ತು 0 2.8597 2.8571 ಬರುತ್ತೆ. ಇದಿಷ್ಟರೊಳಗೆ ಗ್ರೇಟೆಸ್ಟ್ ಅದು 2.9286, ಹಂಗಾಗಿ 2.8296 ಕಾಮನ್ ತೆಗಿತೀನಿ. ಮತ್ತು 2.869286ಇಂದ ಎಲ್ಲದನ್ನು ಡಿವೈಡ್ ಮಾಡ್ತೀನಿ, ಇದನ್ನು ಡಿವೈಡ್ ಮಾಡ್ತೀನಿ, ಇದರಿಂದ ಡಿವೈಡ್ ಮಾಡ್ತೀನಿ, ಆಗ ಆನ್ಸರ್ ಏನು ಬರುತ್ತೆ 0.97 ಇದನ್ನು ಬರುತ್ತೆ. ಇದು ಲ್ಯಾಂಬ್ಡಾ ಪವರ್ 4 ಎಕ್ಸ್ ಪವರ್ 4, ಇದು ಲ್ಯಾಂಬ್ಡಾ ಪವರ್ 4, ಇದು ಎಕ್ಸ್ ಪವರ್ 4. ನೆಕ್ಸ್ಟ್ ಏನು ಮಾಡ್ತೀವಿ, ಎ ಎಕ್ಸ್ ಪವರ್ 4 ಸೇಮ್ ಎ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಎಕ್ಸ್ ಫೋರ್ ಏನು ಸಿಕ್ಕಿತ್ತು ಅದನ್ನು ಬರ್ಕೊತೀನಿ, ಮತ್ತು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಆನ್ಸರ್ ಬರುತ್ತೆ ಸೇಮ್ ಇದೇ ಥರ ಆನ್ಸರ್ ಬರುತ್ತೆ. 2.9756 2.512 ಇದರೊಳಗೆ ಯಾವ್ದು ಗ್ರೇಟೆಸ್ಟು? 2.9756 ಹಂಗಾಗಿ 2.9756 ಹೊರಗೆ ಬರ್ಕೊತೀನಿ. ನೆಕ್ಸ್ಟು ಇದನ್ನು ಅದರಿಂದ ಡಿವೈಡ್ ಮಾಡ್ತೀನಿ ಎಲ್ಲದು, ಅವಾಗ ಏನಾಗುತ್ತೆ 100916 ಸಿಕ್ತು. ಇದು ಲ್ಯಾಂಬ್ಡಾ ಪವರ್ 5 ಎಕ್ಸ್ ಪವರ್ 5, ಓಕೆನಾ. ಇದು ಎಕ್ಸ್ ಪವರ್ 5 ಸಿಕ್ತು ನಮಗೆ. ಅವ್ರು ಕೇಳಿರ್ತಾರೆ ಅಪ್ ಟು 4 ಅಂತ ಮಾಡಿದ್ರೆ ಇಲ್ಲಿ ಎಕ್ಸ್ ಪವರ್ 5 ಬರುತ್ತಲ್ಲ ಅಲ್ಲಿ ಮಟ್ಟ ಮಾಡಬೇಕು. ಅವರು ಅಪ್ ಟು 6 ಅಂತ ಕೇಳಿದ್ರೆ ಇಲ್ಲಿ ಎಕ್ಸ್ ಪವರ್ 6 ಬರುತ್ತಲ್ಲ ಅಲ್ಲಿ ಮಟ್ಟ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು, ಓಕೆನಾ. ಅವ್ರು ಇಲ್ಲಿ ನೋಡ್ರಿ ಎ ಎಕ್ಸ್ ಪವರ್ 4 ಇದೆ, ಇದು ಅಪ್ ಟು 4 ನೋಟೇಷನ್ ಅಂತ ಕೇಳ್ತಾರೆ. ಅವ್ರು ಅಕಸ್ಮಾತ್ ಅಪ್ ಟು 5 ಅಂತ ಕೇಳಿದ್ರೆ ಇಲ್ಲಿ 5 ಸಿಕ್ಕಿರುತ್ತಲ್ಲ, ಮತ್ತು ಎ ಎಕ್ಸ್ ಪವರ್ 5 ಅಂತ ಬರ್ದು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು, ಓಕೆನಾ. ನಮಗೆ 4 ಕೇಳಿದರೆ 4 ಅಷ್ಟೇ ಮಾಡಬೇಕು, ಏನು ಕೇಳಿದೆ ಅಂದರೆ 4 ಮಟ್ಟ ಮಾಡಿ. ದ ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಈಸ್ ಇದನ್ನು ಐಗನ್ ವ್ಯಾಲ್ಯೂ ಅಂತಾರೆ 2.9756 ಅದನ್ನು ಬರ್ಕೊತೀವಿ. ಈಸ್ ಈಕ್ವಲ್ ಟು 2.9 ಅಂದರೆ ಆಲ್ಮೋಸ್ಟ್ 3 ಅಂತ ಇದನ್ನು ಬರ್ದು ಆಲ್ಮೋಸ್ಟ್ 3 ಅಂತ ಬರೀಬೇಕು. ಆ್ಯಂಡ್ ಐಗನ್ ವೆಕ್ಟಾರ್ ಈಸ್ ಇದು ಬಂದಿರುತ್ತಲ್ಲ, ಇದು ಐಗನ್ ವೆಕ್ಟಾರ್ ಈಸ್ ಈಕ್ವಲ್ ಟು 0.999 ಅಂದರೆ 1 ಅಂತ ಬರೀಬೇಕು. ಈಸ್ ಈಕ್ವಲ್ ಟು ಈ ಥರ ಬಂದರೆ ಸಿಮಿಲರ್ ಅಂತ ಬರೆದು ಇದು ಬರೀಬೇಕು, ಆವಾಗ ಇದು ಆನ್ಸರ್ ನಿಮ್ಮದು ಮುಗೀತು. ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಕ್ವಶನ್ನೇ, ಅದೇ ಥರನೇ ಇನ್ನೊಂದು ಫೈಂಡ್ ದ ಲಾರ್ಜೆಸ್ಟ್ ಐಗನ್ ವೆಕ್ಟರ್ ಬೈ ಟೇಕಿಂಗ್ ದ ಇನಿಷಿಯಲ್ ವೆಕ್ಟರ್ ಆ್ಯಸ್ 1 1 ಅಂತ. ಅಕಸ್ಮಾತ್ ಈ ಥರ ಏನು ಕೊಟ್ಟಿಲ್ಲ ಅಂದರೆ ನೀವು ಏನಾರು ತೊಗೋಬೋದು, ಓಕೆನಾ. ನೆಕ್ಸ್ಟ್ ಇಲ್ಲ ಟಿ ಈಸ್ ಈಕ್ವಲ್ ಟು ಇದು ಬರ್ಕೊತೀವಿ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 1 1 1, ಟಿ ಅಂದರೆ ಟ್ರಾನ್ಸ್ಪೋಸ್ ಅಡ್ಡ ಕೊಟ್ಟಿದ್ದನ್ನು ಉದ್ದ ಬರೀಬೇಕು, 1 1 1 ಅಂತ ಬರಿತೀವಿ. ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎ ಎಕ್ಸ್ ಪವರ್ 0 ಸೇಮ್ ಇದನ್ನು ಬರೀಬೇಕು, ಮಲ್ಟಿಪ್ಲೈ ಮಾಡಬೇಕು 2 ಇಂಟು 1 1, ಆಮೇಲೆ -1 ಇಂಟು -1 ಇಂಟು 1 -1, 0 ಇಂಟು 1 0 ಆಗುತ್ತೆ. ನೆಕ್ಸ್ಟ್ -1 ಇಂಟು 1 -1 ಪ್ಲಸ್ 2 ಇಂಟು 1 2, ಮತ್ತು -1 ಇಂಟು 1 -1 ಆಗುತ್ತೆ. 0 ಇಂಟು 1 0, -1 ಇಂಟು 1 -1, 2 ಇಂಟು 1 2 ಆಯಿತಾ. ಇದು ಆನ್ಸರ್ ಏನುತ್ತೆ 101 ಅಂತ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವ್ದು ಗ್ರೇಟೆಸ್ಟು 1, ಓಕೆನಾ. ಹಂಗಾಗಿ 1 ಕಾಮನ್ ತೆಗಿತೀನಿ, ಮತ್ತು ಎಲ್ಲದನ್ನು 1ಇಂದ ಡಿವೈಡ್ ಮಾಡ್ತೀನಿ, ಹಂಗೆ ಬರ್ಕೊತೀನಿ. ಅವಾಗ ಏನಾಗುತ್ತೆ, ಇದು ಲ್ಯಾಂಬ್ಡಾ ಪವರ್ 1, ಇದು ಎಕ್ಸ್ ಪವರ್ 1. ನೆಕ್ಸ್ಟ್ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ ಎ ಎಕ್ಸ್ ಪವರ್ 1 ಅಂತ ಬರ್ಕೊತೀನಿ. ಎ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಎಕ್ಸ್ ಪವರ್ 1 ಏನು ಸಿಕ್ಕಿತ್ತು ನಮಗೆ ಅದನ್ನು ಬರೀತೀನಿ. ಸೇಮ್ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನು ಆನ್ಸರ್ ಬರುತ್ತೆ. ಇದರಲ್ಲಿ ಯಾವ್ದು ಗ್ರೇಟೆಸ್ಟು 2ನಾ, ಹಂಗಾಗಿ 2 ಅಂತ ಕಾಮನ್ ತೆಗಿತೀನಿ, ಮತ್ತು 2ಇಂದ ಎಲ್ಲದನ್ನು ಡಿವೈಡ್ ಮಾಡ್ತೀನಿ, ಆನ್ಸರ್ ಬರುತ್ತೆ. ಅವಾಗ ಇದು ಲ್ಯಾಂಬ್ಡಾ ಪವರ್ 2, ಇದು ಎಕ್ಸ್ ಪವರ್ 2 ಬರುತ್ತೆ, ಆನ್ಸರ್ ಬರ್ತೀನಿ. ನೆಕ್ಸ್ಟ್ ಎ ಎಕ್ಸ್ ಪವರ್ 2, ಎ ಆ್ಯಸ್ ಇಟ್ ಈಸ್ ಬರ್ತೀನಿ. ಎಕ್ಸ್ ಪವರ್ 2 ಏನು ಸಿಗುತ್ತೆ 1 -1 1 ಅದನ್ನು ಬರ್ಕೊತೀನಿ, ಸೇಮ್ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಇದು ಬರುತ್ತೆ, ಆನ್ಸರ್ ಬರುತ್ತೆ. 3 - 4 3 ಒಳಗೆ 3 -4 ಕಮ್ಮಿ, ಯಾಕಂದರೆ ಮೈನಸ್ ಸಿಂಬಲ್ ಐತಿ, 3 ಗ್ರೇಟರ್, ಓಕೆನಾ. 3 ಕಾಮನ್ ತೆಗಿತೀನಿ, ಅವಾಗ ಇದು ಆನ್ಸರ್ ಡಿವೈಡ್ ತೆಗೆದ್ಮೇಲೆ ಕಾಮನ್ ಯಾವ್ದು ತೆಗಿತೀವಿ ಅದರಿಂದ ಡಿವೈಡ್ ಮಾಡ್ತೀವಿ, ಅವಾಗ ಲ್ಯಾಂಬ್ಡಾ ಪವರ್ 3 ಎಕ್ಸ್ ಪವರ್ 3 ಸಿಗುತ್ತೆ. ನೆಕ್ಸ್ಟ್ ಎ ಎಕ್ಸ್ ಪವರ್ 3 ಮಾಡ್ಕೊತೀನಿ. ಎ ಏನಿತ್ತು ಆ್ಯಸ್ ಇಟ್ ಈಸ್, ಎಕ್ಸ್ ಪವರ್ 3 ಏನಿದೆ 1 ಮೈನಸ್ ಇದು ಬರ್ತೀನಿ, ಇದಿಷ್ಟು ಏನಿದೆ ಇದು ಆ್ಯಸ್ ಇಟ್ ಈಸ್ ಬರ್ತೀನಿ. ಮಲ್ಟಿಪ್ಲೈ ಮಾಡಿದಾಗ ಆನ್ಸರು 3.333 ಮತ್ತು ಬರುತ್ತೆ. ಇದರಲ್ಲಿ ಯಾವ್ದು ಗ್ರೇಟೆಸ್ಟ್ 3ರಲ್ಲಿ 3.333, ಹಾಗಾಗಿ 3.33 ಕರಿತೀನಿ, ಮತ್ತು ಇದರಿಂದ ಡಿವೈಡ್ ಮಾಡ್ತೀನಲ್ಲ 3.333ಇಂದ, ಅವಾಗ ಇದು ಆನ್ಸರ್ ಬರುತ್ತೆ. ಇದು ಲ್ಯಾಂಬ್ಡಾ ಪವರ್ 4 ಎಕ್ಸ್ ಪವರ್ 4. ನೆಕ್ಸ್ಟ್ ಲ್ಯಾಂಬ್ಡಾ ಪವರ್ 4 ಎಕ್ಸ್ ಪವರ್ 4 ಬರ್ಕೊತೀನಿ. ಎ ಏನಿದೆ ಇದು ಇದೆ. ನೆಕ್ಸ್ಟ್ ಎಕ್ಸ್ ಪವರ್ 4 ಏನು ಸಿಕ್ಕಿತ್ತು ನಮಗೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ತೀವಿ, ಮತ್ತು ಮಲ್ಟಿಪ್ಲೈ ಮಾಡ್ತೀವಿ, ಆನ್ಸರ್ ಏನು ಬರುತ್ತೆ 3.3339 ಬರುತ್ತೆ, ಮತ್ತು 3.33 ಇದು ಗ್ರೇಟೆಸ್ಟ್ ಅದು 3.3999 ಅದು ಕಾಮನ್ ತೆಗಿತೀವಿ, ಮತ್ತು ಅದರಿಂದನೇ ಡಿವೈಡ್ ಮಾಡಿದಾಗ ಆನ್ಸರ್ ಇದನ್ನು ಬರುತ್ತೆ. ಆವಾಗ ಇದನ್ನು ಲ್ಯಾಂಬ್ಡಾ ಪವರ್ 5 ಎಕ್ಸ್ ಪವರ್ 5 ಬರುತ್ತೆ. ಆಮೇಲೆ ಎಕ್ಸ್ ಪವರ್ 5 ಬಂದರೆ ಮುಗೀತು. ನೆಕ್ಸ್ಟ್ ದ ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಈಸ್ 3.3339,
ಆ್ಯಂಡ್ ಐಗನ್ ವೆಕ್ಟರ್ ಈಸ್ ಇದನ್ನು ಬರೆದ್ರೆ ಇಲ್ಲಿಗೆ ಮುಗೀತು. ಇದು ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಆ್ಯಂಡ್ ಐಗನ್ ವೆಕ್ಟರ್ ಅಂತ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಅದರಲ್ಲೇ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಸೊ ದಟ್ ದ ಈಕ್ವೇಷನ್ ಇದನ್ನು ಕೊಡ್ತಾರೆ. ಇದಕ್ಕೊಂಡು ಮೇ ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಮೆನಿ ಫಸ್ಟ್ ಕೇಳ್ತಾರೆ ಅವರು ಯೂನಿಕ್ ಸೊಲ್ಯೂಷನ್ ಕಂಡುಹಿಡೀರಿ ಮತ್ತು ಮೆನಿ ಸೊಲ್ಯೂಷನ್ ಮೆನಿ ಸೊಲ್ಯೂಷನ್ ಅಂತ ಕೇಳ್ಬೋದು, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಅಂತ ಕೇಳ್ಬೋದು, ಅಥವಾ ನೋ ಸೊಲ್ಯೂಷನ್ ಅಂತ ಕೇಳ್ಬೋದು. ಇವು 3 ಕೇಳ್ತಾರೆ. ಇದಕ್ಕೆ ಸೇಮ್ ಇದು ಗಾಸ್ ಜಾರ್ಡನಲ್ಲಿ ಹೆಂಗೆ ಮಾಡಿದ್ವಲ್ಲ ಅದೇ ಥರನೇ ಈಕ್ವೇಷನ್ ಏನಿದೆ 2x ಇದನ್ನು 7x = 8 2x = 3y = μ ಅಂತ ಬರಿತೀವಿ. ಆಮೇಲೆ ಇದರೊಳಗೆ ಸೇಮ್ ಇದರಲ್ಲಿ ಎಕ್ಸ್ ಪಕ್ಕಕ್ಕೇನಿದೆ 2 ಇದೆ, ವೈ ಪಕ್ಕಕ್ಕೇನಿದೆ 3 ಇದೆ, ಝೆಡ್ ಪಕ್ಕಕ್ಕೇನಿದೆ 5 ಇದೆ, ಎಕ್ಸ್ ಪಕ್ಕಕ್ಕೇನಿದೆ 7 ಇದೆ, ವೈ ಪಕ್ಕಕ್ಕೇನಿದೆ 3 ಇದೆ 3, ಝೆಡ್ ಪಕ್ಕಕ್ಕೇನಿದೆ -2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. 2x ಪಕ್ಕಕ್ಕೆ 2 ಇದೆ. ನೆಕ್ಸ್ಟ್ ವೈ ಪಕ್ಕಕ್ಕೆ -3 ಇದೆ, ಝೆಡ್ ಪಕ್ಕಕ್ಕೆ ಲ್ಯಾಂಬ್ಡಾ ಇದೆ, ಆಮೇಲೆ ಝೆಡ್ ಪಕ್ಕಕ್ಕೆ ಲ್ಯಾಂಬ್ಡಾ ಇದೆ, ಲ್ಯಾಂಬ್ಡಾ ಬರ್ಕೊತೀನಿ. ಇದರಷ್ಟೊಳಗೆ ಏನಿದೆ XYZ ಇದೆ, XYZ ಅಂತ ಬರ್ಕೊತೀನಿ. 9 8 μ = 9 8 μ ಅಂತ ಬರ್ತೀವಿ. AX = B ಅಂತ ಬರ್ಕೊತೀವಿ. AX = B ಅಂತ AX = B. ಸೇಮ್ A:B ಅಂತ ಬರ್ಕೊತೀವಿ. A ಏನೈತೆ ಅದನ್ನು ಬರ್ಕೊತೀನಿ. B ಏನಿದೆ 9 8 μ ಅಂತ ಬರ್ಕೊತೀವಿ. ಇದನ್ನು ಸೇಮ್ ಇದಿಷ್ಟು ಲೋಯರ್ ಟ್ರ್ಯಾಂಗುಲರನ್ನು ಇದನ್ನು 0 ಮಾಡಬೇಕು. ಇದನ್ನು 0 ಮಾಡಬೇಕು. ಇದು ಡಯಾಗ್ನಲ್ 2 3 ಲ್ಯಾಂಬ್ಡಾನ ಡಯಾಗ್ನಲ್ಲು ಕೆಳಗಿಂದಷ್ಟೇ 0 ಮಾಡಬೇಕು. ಓಕೆನಾ. ಅವಾಗ ಏನು ಮಾಡ್ತೀವಿ, R2 ಚೇಂಜಸ್ ಟು ಇದು 2 × R ಇದನ್ನು 0 ಮಾಡಬೇಕಂದ್ರೆ ಇದು 2 × R2 ಇದು 2 × R2 - 7 × R1 ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 14 ಆಗುತ್ತೆ. ಇದು 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ 14 ಆಗುತ್ತೆ. 14 0 ಆಗುತ್ತೆ. ಓಕೆನಾ. 2 × R2 - 7 × R1 2 × R2 ಏನಿದೆ 7 ಇದೆ, 7 ಬರ್ಕೊತೀನಿ. 2 × R2 ಏನಿದೆ 7 ಇದೆ, ಮೈನಸ್ ಆ್ಯಸ್ ಇಟ್ ಈಸ್ 7 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. R1 ಏನಿದೆ 2 ಇದೆ, 2 ಬರ್ಕೊತೀನಿ. 7 2 = 14, 7 2 = 14, 14 - 14 0 ಆಯಿತಾ. ಇಲ್ಲಿ 0 ಹಾಕ್ಕೊತೀನಿ. ನೆಕ್ಸ್ಟ್ 3 ಇದೆ. 2 × R2 ಏನಿದೆ 3 ಇದೆ, R1 ಏನಿದೆ 3 ಇದೆ, 3 ಬರ್ಕೊತೀನಿ. 3 2 = 6 -7 3 = 21. ಅವಾಗ ಏನಾಗುತ್ತೆ -15 ಬರುತ್ತೆ ಆನ್ಸರು. -15 ಬರ್ಕೊತೀನಿ. ನೆಕ್ಸ್ಟ್ -2 ಇದೆ, ಇಲ್ಲಿ -2 ಹಾಕೊಂಡೆ. 2 × -2 -4 ಮೈನಸ್ ಆ್ಯಸ್ ಇಟ್ ಈಸ್. R1 ಏನಿದೆ 5 ಇದೆ, 5 ಬರ್ಕೊಂಡು 7 5 = 35 -4 -35 -39 ಆಗುತ್ತೆ. -39 ಬರ್ಕೊತೀನಿ. ಮತ್ತು ಇಲ್ಲೇನಿದೆ R2 8 ಇದೆ, R1 9 ಇದೆ. R2 8 ಬರ್ಕೊತೀನಿ, R1 9 ಬರ್ಕೊತೀನಿ. 8 2 = 16 -7 9 = 63. ಅವಾಗ ಏನಾಗುತ್ತೆ 16 - 63 ಏನಾಗುತ್ತೆ -47 ಆಗುತ್ತೆ. -47 ಬರ್ಕೊತೀನಿ. -47 ಆಗುತ್ತೀನಿ. ನೆಕ್ಸ್ಟ್ R3ನ ಇದನ್ನು R2ನ 0 ಮಾಡ್ಕೊಂಡು ನೆಕ್ಸ್ಟ್ ಇವೆರಡನ್ನ 0 ಮಾಡ್ಕೋಬೇಕು. R3 ಅದಕ್ಕೇನು ಮಾಡ್ತೀನಿ ನಾನು, R2 ಇಲ್ಲಿ 2 ಇದೆ, ಇಲ್ಲೂ 2 ಇದೆ. 2 - 2 0 ಆಗುತ್ತೆ. ಹಂಗಾಗಿ R3 - R1 ಅಂತ ಮಾಡ್ಕೊತೀನಿ. 2 - 2 0 ಆಗುತ್ತೆ, 3 - 3 0 ಆಗುತ್ತೆ. ಲ್ಯಾಂಬ್ಡಾ -5 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಲ್ಯಾಂಬ್ಡಾ -5 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಇಷ್ಟು μ -9 ಅಂತ ಬರ್ಕೊತೀನಿ. ಇದಿಷ್ಟು ಆದರೆ ಇದಿಷ್ಟು ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಅವ್ರು ಕೇಳಿರೋದೇನು ಯೂನಿಕ್ ಸೊಲ್ಯೂಷನ್. ಅದಕ್ಕೆ ಈ ಥರ ಬರೀಬೇಕು. ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ ಮೇ ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಓನ್ಲಿ ಅಟ್ ಅಂತ ಬರೆದು ಇದಿರುತ್ತಲ್ಲ ಲ್ಯಾಂಬ್ಡಾ ಇವನ್ನ = ಆ ಕಡೆ ಮಾಡಬೇಕು. ಈ ಥರ ಲ್ಯಾಂಬ್ಡಾ -9 ಅಂತ -5 ಅಂತ ಇದನ್ನು ಲ್ಯಾಂಬ್ಡಾ -5 ಅಂತ ಇದನ್ನು ಏನು ಮಾಡಬೇಕು, ಲ್ಯಾಂಬ್ಡಾ -5 ಇದನ್ನು ಲ್ಯಾಂಬ್ಡಾ = ಇದನ್ನು -5 ಆ ಕಡೆ ಹೋದರೆ +5 ಆಗುತ್ತೆ. ಓಕೆನಾ. = 5 ಅಂತ ಬರ್ಕೋಬೇಕು. ಆಮೇಲೆ μ -9 ಅಂತ ಆನ್ಸರ್ ಬಂದಿದ್ದಾನೆ. ಹಂಗಾಗಿ μ = 9 ಮೈನಸ್ ಇದ್ದಿದ್ದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಓಕೆ. μ = 9 ಅಂತ ಬರ್ಕೋಬೇಕು. ಓಕೆನಾ. ದ ಗಿವನ್ ಏನಂತ ಕೊಟ್ಟಾರೆ ಅವರು, ಯೂನಿಕ್ ಸೊಲ್ಯೂಷನ್ ಇದ್ದರೆ ≠ ಹಾಕ್ರಿ ಎರಡಕ್ಕೂ. ಈ μ ≠ 5, μ ≠ 5, ಲ್ಯಾಂಬ್ಡಾ ≠ 5 ಮತ್ತು μ ≠ 9 ಅಂತ ಬರಿತೀವಿ. ಆಮೇಲೆ ನಮಗೆ ಸೆಂಟೆನ್ಸ್ ಸೇಮ್ ಇದ್ದ ಥರ ಬರೆದು ಇನ್ಫೈನೈಟಿಗೆ ಇವೆರಡು ಈಕ್ವಲ್ ಇರಬೇಕು. ಲ್ಯಾಂಬ್ಡಾ = 5, μ = 5. ನೋ ಸೊಲ್ಯೂಷನ್ ಅಂದರೆ ಲ್ಯಾಂಬ್ಡಾ = 5, μ ≠ 9. ಇದಿಷ್ಟು ಬರೋದು ಏನೇ ಕೇಳಲಿ ಇಲ್ಲಿರುತ್ತಲ್ಲ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬರ್ಕೋಬೇಕು. ಪ್ಲಸ್ ಮೈನಸ್ ಇದ್ದರೆ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಅಕಸ್ಮಾತ್ ಪ್ಲಸ್ ಇದ್ದರೆ ಆ ಕಡೆ ಹೋದರೆ -5 ಆಗುತ್ತೆ. ಅಕಸ್ಮಾತ್ ಪ್ಲಸ್ ಇದ್ದರೆ ಇಲ್ಲಿ ಲ್ಯಾಂಬ್ಡಾ +5 ಇದ್ದರೆ ಅಕಸ್ಮಾತ್ ಲ್ಯಾಂಬ್ಡಾ +5 ಇದ್ದರೆ ಅವಾಗ ಏನಾಗುತ್ತೆ, ಲ್ಯಾಂಬ್ಡಾ = ಪ್ಲಸ್ ಇದ್ದ ಆ ಕಡೆ ಹೋದರೆ -5 ಆಗುತ್ತೆ. ಓಕೆನಾ.
ಇಲ್ಲಿ ನಾಟ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ನಾಟ್ ಈಕ್ವಲ್ ಟು ಬರೆದ್ರೆ ಇದು ಓನ್ಲಿ ಯೂನಿಕ್ ಸೊಲ್ಯೂಷನ್ ಇದ್ದರೆ ಇದು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್, ಇದು ನೋ ಸೊಲ್ಯೂಷನ್ಗೆ. ಈ ಥರನೇ ಕ್ವಶನ್ ಕೊಡ್ತಾರೆ, ಸೇಮ್ ಇದೆ ಥರ. ನೆಕ್ಸ್ಟ್ ಸೇಮ್ ಅದನ್ನೇ ಥರ ಕ್ವಶನ್ ಕೊಡ್ತಾರೆ, x+2y ಇದನ್ನು ಈ ಥರ ಕೊಟ್ಟು ಯೂನಿಕ್ ಸೊಲ್ಯೂಷನ್ನು ಫೈಂಡ್ ಮಾಡಿರಿ ಮತ್ತು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಮತ್ತು ನೋ ಸೊಲ್ಯೂಷನ್ ಕಂಡುಹಿಡೀರಿ ಅಂತ ಸೇಮ್ ಅದೇ ಥರ ಬರ್ಕೊತೀವಿ. ಇದರಲ್ಲಿ ಎಕ್ಸ್ ಪಕ್ಕಕ್ಕೆ ಏನಿದೆ ವೈ ಪಕ್ಕಕ್ಕೆ ಏನಿದೆ ಅದೆಷ್ಟು ಮ್ಯಾಟ್ರಿಕ್ಸ ಬರ್ತೀವಿ. ಆಮೇಲೆ ಏನೇನು ಯೂಸ್ ಮಾಡಿದ್ದೀವಿ XYZ ಆಮೇಲೆ 9 6 9 ಮ್ಯೂ ಆಸ್ ಇಟ್ ಈಸ್ ಬರ್ಕೊತೀನಿ. Ax=b, ಎ ಏನಿದೆ A:b ಬರ್ಕೊತೀನಿ, ಎ ಇಂದ ಅದಷ್ಟು ಬರ್ಕೊತೀನಿ. ಬಿ ಏನಿದೆ 9 6 9 ಮ್ಯೂ. ಆಮೇಲೆ ಇದನ್ನಿಷ್ಟು 0 ಮಾಡ್ಕೋಬೇಕು. R2 ಚೇಂಜಸ್ ಟು R2 - R1 ಅಂದರೆ R2 1 - 1 0 ಆಗುತ್ತೆ, ಹೀಗಾಗಿ 0 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಅಷ್ಟನ್ನು ಮಾಡಿದಾಗ ಈ ಥರ ಬರುತ್ತೆ ಆನ್ಸರು. ನೆಕ್ಸ್ಟು R3 ಏನಿದೆ 2 5 ಲ್ಯಾಂಬ್ಡಾ ಇದೆಯಾ, ಇದನ್ನು 0 ಮಾಡ್ಬೇಕಂದ್ರೆ R3 - 2 × R2 ಅಥವಾ R1 ಮಾಡ್ಬೋದು, ಆವಾಗ 0 ಆಗುತ್ತೆ. ನೆಕ್ಸ್ಟ್ ಇದನ್ನು ಬರ್ಕೊತೀನಿ. ನೆಕ್ಸ್ಟ್ R3 ಏನಿದು ಇದನ್ನು ಬರ್ಕೊಂಡ ಈಗ ನೋಡಿ, ಇದು R3 ಏನಿದೆ 2 × R3 2 ಇದೆ. R3 ಏನಿದೆ R3 2 ಇದೆನಾ, -2 × R1 ಇದೆ 1 ಇದೆ, ಓಕೆನಾ. ಅವಾಗೇನಾಗುತ್ತೆ 2 - 2 0 ಆಗುತ್ತಾ, ಇಲ್ಲಿ 0 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಿದೆ 5 R3 ಏನಿದೆ 5 R3 5 ಇದೆ, -2 × R1 ಏನಿದೆ 2 ಇದೆ. 5 - 2 2 4 ಏನಾಗುತ್ತೆ 1 ಆಗುತ್ತೆ, 1 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಆಮೇಲೆ ಲ್ಯಾಂಬ್ಡಾ R3 ಏನಿದೆ ಲ್ಯಾಂಬ್ಡಾ ಇದೆ, ಓಕೆನಾ. ಇಲ್ಲಿ ಲ್ಯಾಂಬ್ಡಾ -2 × R1 ಏನಿದೆ 3 ಇದೆ, 3 = ಲ್ಯಾಂಬ್ಡಾ -3 2 6, ಹಂಗಾಗಿ ಲ್ಯಾಂಬ್ಡಾ -6 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಸೇಮ್ ಇಲ್ಲೇನಿದೆ R3 ಏನಿದೆ ಮ್ಯೂ ಇದೆ, ಮ್ಯೂ ಅಂತ ಬರ್ಕೊತೀನಿ. -2 × R1 ಏನಿದೆ 6 ಇದೆ, ಓಕೆನಾ. ಅವಾಗೇನಾಗುತ್ತೆ ಮ್ಯೂ -6 2 12, ಮ್ಯೂ -12 ಹಂಗೆ ಬರ್ಕೊತೀನಿ. ನೆಕ್ಸ್ಟ್ ಇದನ್ನು ನಾವು 0 ಮಾಡಬೇಕು, ಓಕೆನಾ. ಲೋಯರ್ ಟ್ರ್ಯಾಂಗಲ್ ಇದಿಷ್ಟನ್ನು 0 ಮಾಡಬೇಕು ಆ್ಯಕ್ಚುಲಿ ನಾವು, ಹಂಗಾಗಿ ಇವೆರಡು ಮಾಡಿದ್ದು ಇದನ್ನು ಮಾಡಬೇಕು ಅಂದರೆ R3 ಚೇಂಜಸ್ ಟು R2 R3 - R2 ಮಾಡಿದ್ರೆ 1 - 1 0 ಆಗುತ್ತೆ, ಓಕೆನಾ. 0 ಬರ್ಕೊಂಡು ನೆಕ್ಸ್ಟ್ ಇದನ್ನು ಲ್ಯಾಂಬ್ಡಾ 6 -2 ಮಾಡಿದಾಗ ಇಲ್ಲಿ ನೋಡಿ, ಲ್ಯಾಂಬ್ಡಾ 6 -2 ಮಾಡಿದಾಗ ಪ್ಲಸ್ ಆಗುತ್ತೆ. ಅಂದರೆ ಮೈನಸ್ ಅಂದರೆ ಯಾವಾಗಲೂ ಪ್ಲಸ್ ಮಾಡಬೇಕು, ಗ್ರೇಟರ್ ನಂಬರ್ಸ್ ಏನು ಮೈನಸ್ ಇದೆ. -6 -2 -8, ಅಕಸ್ಮಾತ್ ಗೊತ್ತಾಗಲಿ ಅಂದರೆ ಕ್ಯಾಲ್ಸಿಯಲ್ಲಿ ಹಾಕಿ -6 -2 -8 ಬರುತ್ತೆ, ಹಂಗಾಗಿ -8 ಬರೀರಿ. ನೆಕ್ಸ್ಟ್ ಲ್ಯಾಂಬ್ಡಾ -12 -6 ಏನಾಗುತ್ತೆ -3 ಅಂದರೆ ಇದು -15 ಆಗುತ್ತೆ, -15 ಬರೀರಿ. ಸೇಮ್ ಆ್ಯಸ್ ಇಟ್ ಈಸ್ ಅದು ಕ್ವಶನಲ್ಲಿ ಹಿಂದ್ಗಡೆ ಇತ್ತಲ್ಲ ಅದನ್ನು ಸೆಂಟೆನ್ಸ್ ಬರೆದು, ಇದು ಫಸ್ಟ್ ಏನಿದೆ ಇದು ಯೂನಿಕ್ ಸೊಲ್ಯೂಷನ್ಗೆ ನಾಟ್ ಈಕ್ವಲ್ ಟು ನೆಕ್ಸ್ಟು ಇನ್ಫೈನೈಟ್ ನಂಬರ್ ಸೊಲ್ಯೂಷನ್ ಈಕ್ವಲ್ ಟು ಮತ್ತು ನೋ ಸೊಲ್ಯೂಷನ್ಗೆ ಈಕ್ವಲ್ ಟು ಇದು ನಾಟ್ ಈಕ್ವಲ್ ಟು, ಓಕೆನಾ. ಇದು ಫೈಂಡ್ ಮಾಡೋದು. ನೆಕ್ಸ್ಟ್ ಏನು ಮಾಡ್ತೀವಿ, ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸಾಲ್ವ್ ಅಂತ ಕೇಳ್ತಾರೆ. ಸೇಮ್ ಅದೇ ಥರನೇ ಇದು ಕೊಟ್ಟಿರ್ತಾರೆ, ಇದನ್ನು ನಂಗೆ ಬರ್ಕೋಬೇಕು. ನೆಕ್ಸ್ಟ್ Ax = b ಫಾರ್ಮಲ್ ಬರ್ಕೊತೀವಿ. A:b, A ಏನಿದೆ ಅದನ್ನು ಬರೀಬೇಕು, B ಏನಿದೆ ಅದನ್ನು ಬರೀಬೇಕು. 0 9 ಇದರಲ್ಲಿ ಏನು ಗೊತ್ತಾ, ಲೋಯರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸನ್ನ 0 ಮಾಡಬೇಕು. ಅದೇ ಸೇಮ್ ಲೋಯರ್ ಇದಿಲ್ಲ, ಇದಿಷ್ಟನ್ನು 0 ಮಾಡಬೇಕು ನಾವು, ಓಕೆನಾ. R2 ಚೇಂಜಸ್ ಟು 2 × R1 ಮಾಡ್ತೀವಿ. 2 × R1 ಮಾಡಿದಾಗ R2 ಚೇಂಜಸ್ ಟು R2 ಏನಿದೆ ಇಲ್ಲಿ R2 ಏನಿದೆ 2 ಇದೆ, -2 × R1 ಏನಿದೆ 1 ಇದೆ. 2 - 2 ಏನಾಗುತ್ತೆ 0 ಆಗುತ್ತೆ, 0 ಬರೆದಿದ್ದೀನಿ. ನೆಕ್ಸ್ಟ್ R2 ಏನಿದೆ 1 ಇದೆ, R2 ಏನಿದೆ 1 ಇದೆ, -2 × R1 ಏನಿದೆ 1 ಇದೆ, ಓಕೆನಾ. 1 - 2 ಏನಾಗುತ್ತೆ -1 ಆಗುತ್ತೆ, -1 ಬರೆದಿದ್ದೀನಿ. ನೆಕ್ಸ್ಟ್ R2 ಏನಿದೆ -1 ಇದೆ, -2 × R1 ಏನಿದೆ 1 ಇದೆ, ಓಕೆನಾ. -1 - 2 1 2 ಏನಾಗುತ್ತೆ -3 ಆಗುತ್ತೆ, -3 ಬರ್ತಿದ್ದೀನಿ. ಆಮೇಲೆ R2 ಏನಿದೆ 0 ಇದೆ, ಓಕೆನಾ. -2 × R1 ಏನಿದೆ 9 ಇದೆ, ಅವಾಗೇನಾಗುತ್ತೆ 0 9 2 18, -18 ಬರ್ಕೊತೀನಿ. ಇದು R2 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ R3ನ 0 ಮಾಡೋಕೆ, R3 ಏನಿದೆ 2 ಇದೆ, ಓಕೆನಾ. R3 ಏನಿದೆ 2 ಇದೆ, ಓಕೆನಾ. R3 ಏನಿದೆ 2 ಇದೆ, -2 × R1 ಏನಿದೆ 1 ಇದೆ, ಓಕೆನಾ. 2 - 2 ಏನಾಗುತ್ತೆ 0 ಆಗುತ್ತೆ, 0 ಬರೆದಿದ್ದೀನಿ. ನೆಕ್ಸ್ಟ್ R3 ಏನಿದೆ 5 ಇದೆ, -2 ×
R1ಇಂದ 1 ಇದೆ. ಅವಾಗ 5 - 2 ಏನಾಗುತ್ತೆ 3 ಆಗುತ್ತೆ. 3 ಬರ್ದಿದ್ದೀನಿ. ನೆಕ್ಸ್ಟ್ R3 ಏನಿದೆ 7 ಇದೆ. -2 ಇಂಟು R1 ಏನಿದೆ 1 ಇದೆ. 7 - 2 ಏನಾಗುತ್ತೆ 5 ಆಗುತ್ತೆ. 5 ಬರ್ದಿದ್ದೀನಿ. ನೆಕ್ಸ್ಟ್ R3 ಏನಿದೆ 52 - 2 ಇಂಟು R1 ಇದೆ 9 ಇದೆ. 52 - 9 2 - 18. 52 - 34 ಬರುತ್ತೆ. ಆ್ಯಸ್ ಇಟ್ ಇಸ್ 34 ಬರೀತೀನಿ. ನೆಕ್ಸ್ಟ್ ಇದನ್ನು 0 ಮಾಡಬೇಕು. ಹಂಗಾಗಿ R3 ಪ್ಲಸ್ R2 3 ಇಂಟು R2 ಮಾಡಿದ್ರೆ ಇಲ್ಲಿ 3 ಮಾಡಿದ್ರೆ -3 + 3 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ 3 ಪ್ಲಸ್ 3 ಇಂಟು R2 ಏನಿದೆ R2 ಏನಿದೆ -1 ಇದೆ. 3 ಪ್ಲಸ್ ಇಂಟು ಮೈನಸ್ 3 3 ಏನಾಗುತ್ತೆ 0 ಆಗುತ್ತೆ. ಬರೀತೀನಿ. ನೆಕ್ಸ್ಟ್ R3 ಏನಿದೆ 5 ಇದೆ. ಪ್ಲಸ್ 3 ಇಂಟು R2 ಏನಿದೆ -3 ಇದೆ. 5 ಪ್ಲಸ್ ಇಂಟು ಮೈನಸ್ 3 3 9. 5 - 9 ಆಗುತ್ತೆ. -4 ಆಗುತ್ತೆ. -4 ಬರೆದಿದ್ದೀನಿ. ನೆಕ್ಸ್ಟ್ 34 R3 ಏನಿದೆ 34 ಇದೆ. -3 ಪ್ಲಸ್ 3 ಇಂಟು R2 ಏನಿದೆ -18 ಇದೆ. 18 3 18 18 18 24 18 18 3 34 ಬರುತ್ತೆ. ಇದು ಆ್ಯಸ್ ಇಟ್ ಈಸ್ ಪ್ಲಸ್ ಇಂಟು ಮೈನಸ್ ಬರುತ್ತೆ. 18 3 54. 34 - 54 ಏನಾಗುತ್ತೆ -20 ಬರುತ್ತೆ. -20 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ರ್ಯಾಂಕ್ ಏನಿದೆ 1 2 3 ನಾನ್ ಝೀರೋ ಎಷ್ಟಿದೆ 1 2 3 ಇದೆನಾ, ಹಂಗಾಗಿ 3 ಅಂತ ಬರೋದು. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ 3. ದ ಸಿಸ್ಟಮ್ ಆಫ್ ಇಕ್ವೇಷನ್ ಫಾಲೋಸ್ ಯೂನಿಕ್ ಸೊಲ್ಯೂಷನ್ ಅಂತ ಬರೀಬೇಕು. ಅದೇ AX = B ಅಂತ ಬರೀಬೇಕು. ನೆಕ್ಸ್ಟ್ ಇದೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಎನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಎಕ್ಸನ್ನು ಹಂಗೆ ಬರ್ಕೊತೀನಿ. ಇಲ್ಲಿ B ಇರುತ್ತಲ್ಲ ಅದನ್ನು ಏನು ಸಿಕ್ಕಿರೋದು ಅದನ್ನು ಬರ್ಕೊತೀನಿ. ನೆಕ್ಸ್ಟ್ ಇಲ್ಲಿ 1x = 9 ಅಲ್ಲ ಏನಂತ ಬರೀಬೇಕು, ಇದನ್ನು ಈಕ್ವೇಷನ್ ಬರ್ಕೋಬೇಕು. 1x + y + z = 9. ಆಮೇಲೆ -y ಇಲ್ಲಿ ಎಕ್ಸಿಗೆ 0 ಐತೆ, ವೈಗೆ ಏನೈತೆ -1 ಮತ್ತು -3. -3z = 18 -y -3z = -18 -4z = -20 ಅಂತ ಬರ್ಕೊತೀನಿ. ಫಸ್ಟು ನಮಗೆ XY Z ಅಲ್ಲಿ ಕಂಡುಹಿಡಿಬೇಕು. ಹಂಗಾಗಿ ಎಕ್ಸು ವೈ ಜಡ್ಡು ಇದನ್ನು ಈಕ್ವೇಷನ್ ಬರ್ಕೊಂಡ್ಮೇಲೆ 4x - 4z = 20 ಅಂತ ಬರ್ಕೊತೀನಿ. ಅವಾಗ z ಇರುತ್ತೆ. -4 ಆ ಕಡೆ ಹೋಗುತ್ತೆ. ಅವಾಗ -20/-4 ಮೈನಸ್ ಕ್ಯಾನ್ಸಲ್. 4 1 4 5 z = 5. ಇದನ್ನು ಈ ಈಕ್ವೇಷನಿಗೆ ಹಾಕ್ತೀನಿ, ಸೆಕೆಂಡ್ ಈಕ್ವೇಷನ್. ಅವಾಗ -y -3z = -18. z ಒಳಗೆ 5 ಹಾಕಿದರೆ 5 3 15 -15 = -18. ಈ ವೈನ ಆ ಕಡೆ ಹಾಕ್ತೀನಿ. ಇದನ್ನು ಈ ಕಡೆ ಹಾಕ್ತೀನಿ. -18 ಇದು ಕಡೆ ಬಂದರೆ +18 ಆಗುತ್ತೆ. -y ಆ ಕಡೆ ಹೋದರೆ +y ಆಗುತ್ತೆ. y = 18 - 5 3 ಆಗುತ್ತೆ. ಈ z ಈ ಈಕ್ವೇಷನಿಗೆ ಹಾಕಿದರೆ x ಸಿಗುತ್ತೆ. y ಜಾಗದ 3 y 8 ಆಗುತ್ತೆ. 8 ಆ ಕಡೆ ಹೋದಾಗ -8 ಆಗುತ್ತೆ. 9 - 8 1 ಆಗುತ್ತೆ. x = 1 y = 3 ಮತ್ತು z = 5 ಆಗುತ್ತೆ. ಓಕೆನಾ. ಆಮೇಲೆ ಇದು ನೀವು ಮಾಡಿರೋದು x ವ್ಯಾಲ್ಯೂ y ವ್ಯಾಲ್ಯೂ z ಬರುತ್ತಲ್ಲ, ಇದನ್ನು ಕರೆಕ್ಟ್ ಮಾಡಿದ್ದೀರಲ್ಲ ಅಂತ ಯಾವ್ದಾರ ಇವು 3 ಈಕ್ವೇಷನ್ ಇದೆಯಲ್ಲ ಇದರಲ್ಲಿ ಯಾವ್ದಾರ ಒಂದಕ್ಕೆ ಹಾಕ್ತೀನಿ. ನಾನು ಇದಕ್ಕೆ ಹಾಕ್ತೀನಿ. ಅವಾಗ ಏನಾಗುತ್ತೆ ನೋಡಿ, x + y + z = 9 ಅಂತ ಬರ್ಕೊಂಡ. ಇಲ್ಲಿ x ವ್ಯಾಲ್ಯೂ ಏನಿದೆ 1 ಇದೆ, y ವ್ಯಾಲ್ಯೂ 3 ಇದೆ, z ವ್ಯಾಲ್ಯೂ 5 ಇದೆ. x ವ್ಯಾಲ್ಯೂ 1 ಇದೆ, y ವ್ಯಾಲ್ಯೂ 3 ಇದೆ, ಪ್ಲಸ್ z ವ್ಯಾಲ್ಯೂ 5 ಇದೆ. 1 + 3 4 4 + 5 9 ಆಗುತ್ತೆ. ಇಲ್ಲ 9 = 9 ಬರುತ್ತೆ. ಆವಾಗ ನೀವು ಮಾಡಿರೋದು ಕರೆಕ್ಟು. ಇದೇ ಥರ ಕ್ವಶನ್ ಕೇಳ್ತಾರೆ. ಇದು ಕಂಪ್ಲೀಟ್ ಆಗುತ್ತೆ 5th ಮಾಡೆಲ್. ಓಕೆ.